ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತಿಲ್ಲಿ ನಾವು ಕಲಿತಾ ಇರ್ತಕ್ಕಂಥದ್ದು ನಮ್ಮ ದ್ವಿತೀಯ PUCಯ ವ್ಯವಹಾರ ಅಧ್ಯಯನದ ಬಿಸ್ನೆಸ್ ಸ್ಟಡೀಸಿನ 11ನೆಯ ಪಾಠ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಈ ಪಾಠದ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು, ಯಾವೆಲ್ಲ ಟಾಪಿಕ್ಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ, ಅದರ ಒಂದು ನೋಟ ಹಾಕೋಣ ಬನ್ನಿ. ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಪಾಠದಿಂದ 1 ಮಾರ್ಕ್ 1 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ 1 ಪ್ರಶ್ನೆ, 8 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಒಟ್ಟು 7 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಕೇಳ್ತಾನೆ. ಹಾಗಾದ್ರೆ ಈ ಪಾಠದಲ್ಲಿ ಬರುವಂತಹ ಮೊದಲನೆಯ ಟಾಪಿಕ್ ಯಾವುದು ನೋಡೋಣ ಬನ್ನಿ. ನಮ್ಮ ಮೊದಲನೆಯ ಟಾಪಿಕ್ ಇಂಟ್ರಡಕ್ಷನ್ ಟು ಕನ್ಸ್ಯೂಮರ್ ಪ್ರೊಟೆಕ್ಷನ್. ಏನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದ್ರೆ ಅರ್ಥ ಬಹಳ ಸುಲಭ ಮಕ್ಕಳೇ. ಮೊದಲಿಗೆ ನಾವು ಕನ್ಸ್ಯೂಮರ್ ಅನ್ನುವ ಪದದ ಅರ್ಥವನ್ನ ಮಾಡಿಕೊಳ್ಳೋಣ. ಯಾವುದೇ ಒಬ್ಬ ವ್ಯಕ್ತಿ ನಾವು ಉತ್ಪಾದನೆ ಮಾಡ್ತಾ ಇರ್ತಕ್ಕಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ತನ್ನ ಬಳಕೆಗಾಗಿ ಖರೀದಿ ಮಾಡಿದ್ರೆ, ಒಂದು ಬೆಲೆಯನ್ನ ಕೊಟ್ಟು ಖರೀದಿ ಮಾಡಿದ್ರೆ, ಅಂತಹ ವ್ಯಕ್ತಿಗಳನ್ನ ನಾವು ಕನ್ಸ್ಯೂಮರ್ ಅಂತ ಕರಿತೇವೆ. ಸೊ ಎನಿ ಪರ್ಸನ್ ಹೂ ಕನ್ಸ್ಯೂಮ್ಸ್ ದ ಗೂಡ್ಸ್ in order to utilize it or satisfy his desire in exchange for a price, ಅಂತಹ ವ್ಯಕ್ತಿಗಳನ್ನ ನಾವು ಕನ್ಸ್ಯೂಮರ್ ಅಂತ ಕರಿತೇವೆ. ಸಿಂಪಲ್ ಆಗಿ ಒಬ್ಬ ಗ್ರಾಹಕನನ್ನ ಕನ್ಸ್ಯೂಮರ್ ಅಂತೇವೆ. ಅಂತಹ ಗ್ರಾಹಕರಿಗೆ ಬಿಸ್ನೆಸ್ಗಳಿಂದ ಹಲವಾರು ರೀತಿಯ ತೊಂದರೆಗಳು ಉಂಟಾಗಬಹುದು, ಬಿಸ್ನೆಸ್ಸಿನಿಂದ ಹಲವಾರು ರೀತಿಯ ಅಡಚಣೆಗಳು ಉಂಟಾಗಬಹುದು, ಬಿಸ್ನೆಸ್ಸಿನಿಂದ ಹಲವಾರು ರೀತಿಯ ಹಿಂಡ್ರೆನ್ಸಸ್ ಬರಬಹುದು. ಈ ರೀತಿ ಗ್ರಾಹಕನನ್ನ ಪ್ರೊಟೆಕ್ಟ್ ಮಾಡಲು, ಗ್ರಾಹಕನನ್ನ ಸೇಫ್ ಗಾರ್ಡ್ ಮಾಡಲು, ಗ್ರಾಹಕನಿಗೆ ಯಾವುದೇ ತೊಂದರೆ ಆಗದೆ ಹಾಗೆ ನೋಡಿಕೊಳ್ಳಲು ಸರ್ಕಾರ ಹಲವಾರು ರೂಲ್ಸ್, ರೆಗ್ಯುಲೇಷನ್ಗಳು, ಆಕ್ಟ್ಗಳನ್ನ ತಂದಿವೆ. ಅದನ್ನ ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತೇವೆ. ಗ್ರಾಹಕನನ್ನ ಸೇಫ್ ಗಾರ್ಡ್ ಮಾಡ್ತಕ್ಕಂಥದ್ದಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಕರಿತೇವೆ. ಸೊ each one of us is a consumer in one way or another. It is important for us to be aware and informed about the goods and services available in the market. The Consumer Protection Act 2019, replaced from 1986, seeks to widen its scope in addressing consumer concerns. ನಮಗೆ ಸಮಾಜದಲ್ಲಿರುವಂತಹ ಎಲ್ಲ ಗೂಡ್ಸ್ ಅಂಡ್ ಸರ್ವಿಸಸ್ಸಿನ ಬಗ್ಗೆ ಅವೇರ್ನೆಸ್ ಇರುವಂತದ್ದು, ನಮಗೆ ಅದರ ಬಗ್ಗೆ ತಿಳಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಮಗೆ ಇರುವಂತಹ ಹಕ್ಕುಗಳಾಗಿರ್ಬೋದು, ನಮಗೆ ಸಿಗುವಂತಹ ಪ್ರೊಟೆಕ್ಷನ್ ಆಗಿರ್ಬೋದು, ಅದೆಲ್ಲದರ ಬಗ್ಗೆ ನಮಗೆ ಅವೇರ್ನೆಸ್ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಮಾಡಿರ್ತಕ್ಕಂಥದ್ದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019. ಮುಂಚೆ ಇದನ್ನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 ಅಂತ ಕರಿತಾ ಇದ್ವಿ. ಕೆಲವೊಂದು ಅಮೆಂಡ್ಮೆಂಟ್ಗಳನ್ನ ಮಾಡಿ, ಕೆಲವೊಂದು ಬದಲಾವಣೆಗಳನ್ನ ಮಾಡಿ, ಕಡೆಗೆ 2019ರಲ್ಲಿ ಮತ್ತೊಮ್ಮೆ ಈ ಆಕ್ಟ್ ಅನ್ನ ಎನಾಕ್ಟ್ ಮಾಡಿದ್ರು. ಅದಕ್ಕೆ ನಾವಿದನ್ನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಅಂತ ಇವತ್ತಿನ ಕಾಲಘಟ್ಟಕ್ಕೆ ಕರಿತೇವೆ. ವಿದೌಟ್ adequate protection, consumers might be exposed to risks due to unsafe products, might suffer from bad health due to adulterated food products, might be cheated because of misleading advertisements, might have to pay higher prices due to hoarding or black marketing. ಇವತ್ತಿನ ಕಾಲಘಟ್ಟಕ್ಕೆ ಬಹಳ ಬಹಳ ಮುಖ್ಯವಾದಂತಹ ಪಾಯಿಂಟ್ಗಳು. ಹಲವಾರು ಕಂಪನಿಗಳು ಏನು ತಮ್ಮ ಫುಡ್ ಅನ್ನ ಮಾರ್ಕೆಟ್ನಲ್ಲಿ ಮಾರ್ತಾ ಇದ್ದಾರೆ, ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಲ್ಲದೆ ಹೋಗಿದ್ರೆ ಅಥವಾ ಇದು ಸ್ವಲ್ಪ ವೀಕ್ ಆಗಿದ್ದಿದ್ರೆ ಮತ್ತಷ್ಟು ಅಡಲ್ಟ್ರೇಷನ್ ಅನ್ನ ತಂದು ಜನರಿಗೆ ಹೆಲ್ತ್ ಹಜಾರ್ಡ್ಸ್ ಅನ್ನ ತಂದು ಬಿಡ್ತಾ ಇದ್ರು. ಅದಷ್ಟೇ ಅಲ್ಲ, ಇಷ್ಟೆಲ್ಲ ಪ್ರೊಟೆಕ್ಷನ್ ಇದ್ದೆ ಹಲವಾರು ಅಡ್ವರ್ಟೈಸ್ಮೆಂಟ್ಗಳು ಇವತ್ತಿಗೂ ಕೂಡ ಮಿಸ್ಲೀಡಿಂಗ್, ಅಂದ್ರೆ ಅದು ಖಂಡಿತ ಉತ್ಪ್ರೇಕ್ಷೆ
ಅಲ್ಲ, ಎಕ್ಸಾಜುರೇಷನ್ ಅಲ್ಲ. ಇಷ್ಟು ಪ್ರೊಟೆಕ್ಷನ್ ಆಕ್ಟ್ಗಳನ್ನ ಇಟ್ಕೊಂಡು, ಇಷ್ಟು ಪ್ರೊಟೆಕ್ಷನ್ ಆಕ್ಟ್ಗಳನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಇಂತಹ ಕಾಲದಲ್ಲೇ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಗಳು ಕೊಡುವಂತವ್ರು ಅಕಸ್ಮಾತ್ ಈ ಪ್ರೊಟೆಕ್ಷನ್ ಇಲ್ಲದೆ ಹೋದ್ರೆ, ಪ್ರೊಟೆಕ್ಷನ್ ಆಕ್ಟ್ಗಳೇ ಇಲ್ಲದೆ ಹೋದ್ರೆ ಯಾವ ರೇಂಜಿನಲ್ಲಿ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡಬಹುದು, ಯಾವ ರೀತಿಯಲ್ಲಿ ಜನರನ್ನ ಮಿಸ್ಲೀಡ್ ಮಾಡಿ ತಮ್ಮ ಪ್ರಾಡಕ್ಟ್ಗಳನ್ನ ಬಳಸುವುದರಲ್ಲಿ ಇನ್ಫ್ಲೂಯೆನ್ಸ್ ಮಾಡಬಹುದು, ಯೋಚನೆ ಮಾಡಿ. ಇಂತಹ ಹಜಾರ್ಡ್ಗಳನ್ನ, ಕನ್ಸ್ಯೂಮರ್ಗೆ ಆಗುವಂತಹ ತೊಂದರೆಗಳನ್ನ, ಕನ್ಸ್ಯೂಮರ್ ಪಡಬಹುದಾದಂತಹ ಕಷ್ಟಗಳನ್ನ ತಪ್ಪಿಸ್ಲಿಕ್ಕೆ ಹುಟ್ಟಿರುವಂತದ್ದೇ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ನೆಕ್ಸ್ಟ್ ನೋಡೋದಾದ್ರೆ, ದ ಮಾರ್ಕೆಟ್ ಹ್ಯಾಸ್ ಶಿಫ್ಟೆಡ್ ಫ್ರಮ್ caveat emptor ಅಂದ್ರೆ let the buyer be aware to a caveat venditor ಅಂದ್ರೆ let the seller be aware. A consumer is considered as the king of the free market economy, making the consumer protection significant for consumers and businesses. ಅಂದಿನ ಕಾಲಘಟ್ಟಕ್ಕೆ ನಾವು ಕನ್ಸ್ಯೂಮರ್ ಅಥವಾ ಬೈಯರೇ ಎಲ್ಲವನ್ನು ತಿಳಿದುಕೊಳ್ಳಲಿ ಅನ್ನುವಂತಹ ಮೆಂಟಾಲಿಟಿಯಲ್ಲಿ ಇದ್ವಿ. ಅದು ಸೋಷಿಯಲಿಸ್ಟ್ ಎಕಾನಮಿ. ಹೋಗ್ತಾ 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 ಇವತ್ತಿನ ಕಾಲಘಟ್ಟಕ್ಕೆ ನಮ್ಮ ದೇಶ ಒಂದು ಫ್ರೀ ಮಾರ್ಕೆಟ್ ಕ್ಯಾಪಿಟಲಿಸ್ಟ್ ಇಕಾನಮಿ ಆಗಿ ಬೆಳೆದು ನಿಲ್ತಾ ಇದೆ. ಅಫ್ಕೋರ್ಸ್ ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅಫ್ಕೋರ್ಸ್ ಸೋಷಿಯಲಿಸ್ಟ್ ಪಾಲಿಸಿಗಳಿವೆ. ಆದ್ರೆ ನಾವೊಂದು ಫ್ರೀ ಮಾರ್ಕೆಟ್ ಆಗಿ ಬೆಳೆದು ನಿಲ್ಲುವಂತಹ ಕಾಲದಲ್ಲಿ ಕನ್ಸ್ಯೂಮರ್ಗಳು ಕಿಂಗ್ ಅನ್ನಿಸ್ಕೊಳ್ತಾರೆ. ಅದಕ್ಕೆ ಇವತ್ತಿನ ಕಾಲಘಟ್ಟಕ್ಕೆ ಅಷ್ಟು ಕಸ್ಟಮರ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ಗಳನ್ನ ಎಲ್ಲ ಬಿಸ್ನೆಸ್ಗಳು ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲ ಬಿಸ್ನೆಸ್ಗಳು ಕನ್ಸ್ಯೂಮರ್ ಅನ್ನ ಕಿಂಗ್ ಕ್ವೀನ್ ರೀತಿಯಲ್ಲಿ ಟ್ರೀಟ್ ಮಾಡ್ತಕ್ಕಂಥದ್ದು. ಇವತ್ತಿನ ಕಾಲಘಟ್ಟಕ್ಕೆ ಸೆಲ್ಲರ್ಸ್ ಬಿ ಅವೇರ್ ಅನ್ನುವಂತಹ ಒಂದು ಕಾಲವನ್ನ ರೀಚ್ ಆಗಿದ್ದೇವೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನ ಪಾತ್ರ ಅದರಲ್ಲಿ ಬಹಳ ದೊಡ್ಡದಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಯಾವ ರೀತಿಯೆಲ್ಲ ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅನ್ನ ಮಾಡಬೇಕಾಗತ್ತೆ, ಅದರ ಇಂಪಾರ್ಟೆನ್ಸ್ ಏನು, ಯಾತಕ್ಕೋಸ್ಕರ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಕಲಿಯೋಣ. ಮೊದಲನೆಯದಾಗಿ ಸೇಫ್ ಗಾರ್ಡಿಂಗ್ ಅಗೇನ್ಸ್ಟ್ ಮಾಲ್ ಪ್ರಾಕ್ಟಿಸಸ್. ಹಲವಾರು ಅಡ್ವರ್ಟೈಸ್ಮೆಂಟ್ಗಳು ಇವತ್ತಿನ ಕಾಲಘಟ್ಟಕ್ಕೂ ಕನ್ಸ್ಯೂಮರ್ಗಳನ್ನ ಬಹಳ ಮಿಸ್ಲೀಡಿಂಗ್ ಮಾಡುವಂತಹ ಸ್ಟೇಜ್ಗಳಲ್ಲಿವೆ. ಇಷ್ಟೊಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಇವತ್ತಿನ ಕಾಲಕ್ಕೂ ಕೆಲವೊಂದು ವಾಷಿಂಗ್ ಪೌಡರ್ಗಳನ್ನ ನೋಡಿದ್ರೆ ಸುಮ್ಮನೆ ಬಟ್ಟೆಗಳು ಕೊಳೆ ಆಗಿರುತ್ತೆ, ಆ ವಾಷಿಂಗ್ ಪೌಡರ್ ಹಾಕಿದ ತಕ್ಷಣ ಬಟ್ಟೆಗಳೆಲ್ಲ ಬಿಳುಪಾಗೋಗುತ್ತೆ. ಅದು ಸಾಧ್ಯವಾ? ಇಟ್ ಇಸ್ ಮಿಸ್ಲೀಡಿಂಗ್. ಆ ರೀತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದಷ್ಟೇ ಅಲ್ಲ, ನಾನಿದೊಂದು ಸಣ್ಣ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದು. ನಾನು ಯಾವುದೇ ವಾಷಿಂಗ್ ಪೌಡರ್ಗಳ ಹೆಸರನ್ನ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಆದ್ರೆ ಇದೊಂದು ಸಣ್ಣ ಎಕ್ಸಾಂಪಲ್. ಇದೇ ರೀತಿಯಲ್ಲಿ ಹಲವಾರು ಟಾಯ್ಲೆಟ್ ಕ್ಲೀನರ್ಗಳು ಕೂಡ, ಅದನ್ನ ನಾವು ಹಾಕಿದ ಕೂಡಲೇ ಎಲ್ಲವೂ ಕ್ಲೀನ್ ಆಗಿ 99.99% ಜರ್ಮ್ಸ್ ಫ್ರೀ ಅನ್ನುವಂತಹ ಅಡ್ವರ್ಟೈಸ್ಮೆಂಟ್. ಹೇಗೆ ಇದರ ಚೆಕ್ ಮಾಡೋದು, ಹೇಗೆ ಇದರ ವ್ಯಾಲಿಡಿಟಿಯನ್ನ ಪ್ರೂವ್ ಮಾಡೋದು, ಇವೆಲ್ಲವೂ ಕೂಡ ಮಾಲ್ ಪ್ರಾಕ್ಟಿಸಸ್ ಆಗುತ್ತೆ. ಇಷ್ಟೆಲ್ಲ ಪ್ರೊಟೆಕ್ಷನ್ ಅನ್ನ ಇಟ್ಕೊಂಡೆ ಈ ರೀತಿಯಲ್ಲಿ ಮಾಲ್ ಪ್ರಾಕ್ಟಿಸಸ್ ಆಗ್ತಾ ಇದ್ರೆ, ಪ್ರೊಟೆಕ್ಷನ್ನೇ ಇಲ್ಲದೆ ಹೋದ್ರೆ ಯಾವ ರೇಂಜಿನಲ್ಲಿ ಜನ ಮಾಲ್ ಪ್ರಾಕ್ಟಿಸಸ್ ಮಾಡಬಹುದು, ಬಿಸ್ನೆಸ್ಗಳು ಮಾಲ್ ಪ್ರಾಕ್ಟಿಸಸ್ ಮಾಡಬಹುದು. ಇದಷ್ಟೇ ಅಲ್ಲ, ಕಾಫಿ ಪುಡಿಯಲ್ಲಿ ಚಕೋರಿಯನ್ನ ಸೇರಿಸುವಂಥದ್ದು, ಅಥವಾ ಹಲವಾರು ಸೀರಿಯಲ್ಗಳಲ್ಲಿ ಪಲ್ಸ್ಗಳಲ್ಲಿ ಕಲ್ಲುಗಳನ್ನ ಸೇರಿಸುವಂಥದ್ದು, ವೆಯ್ಟ್ಗಳನ್ನ ಮಾಲ್ ಪ್ರಾಕ್ಟಿಸ್ ಮಾಡಿ ವೆಯ್ಟ್ಗಳನ್ನ ಹಲವಾರು ರೀತಿಯಲ್ಲಿ ಮ್ಯಾನ್ಯುಪುಲೇಟ್ ಮಾಡೋದು, ಇವೆಲ್ಲವೂ ಕೂಡ ಮಾಲ್ ಪ್ರಾಕ್ಟಿಸಸ್. ಇವೆಲ್ಲವೂ ಕೂಡ ಜನರಿಗೆ ತೊಂದರೆ ಕೊಡುವಂಥದ್ದೇ. ಅಥವಾ ಯಾವುದೋ ಒಂದು ರೆಸ್ಟೋರೆಂಟ್ಗಳಾಗಿರ್ಬೋದು, ಹೋಟೆಲ್ಗಳಲ್ಲಾಗಿರ್ಬೋದು, ಕೊಳತ ತರಕಾರಿಗಳನ್ನ ಉಪಯೋಗಿಸಿ ಊಟವನ್ನ ಮಾಡ್ತಕ್ಕಂಥದ್ದು, ಅದನ್ನೇ ಕನ್ಸ್ಯೂಮರ್ಗಳಿಗೆ ಮಾರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮಾಲ್ ಪ್ರಾಕ್ಟಿಸಸ್ ಆಗುತ್ತೆ. ಇಂತಹ ಮಾಲ್ ಪ್ರಾಕ್ಟಿಸಸ್ನಿಂದ, ಇಂತಹ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಗಳಿಂದ, ಈ ರೀತಿ ಕನ್ಸ್ಯೂಮರ್ಗಳಿಗೆ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡುವುದರಿಂದ ಕನ್ಸ್ಯೂಮರ್ಗಳನ್ನ ಪ್ರೊಟೆಕ್ಟ್ ಮಾಡಲು, ಗ್ರಾಹಕರಿಗೆ ಸುರಕ್ಷೆಯನ್ನ ಕೊಡಲು ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಬಂದಿದೆ. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಸೇಫ್ ಗಾರ್ಡ್ಸ್ ಅಗೇನ್ಸ್ಟ್ ಅಡಲ್ಟ್ರೇಟೆಡ್ ಗೂಡ್ಸ್,
counterfeit products, substandard products, duplicate goods, malfunctioning weights, measures, black marketing, hoarding, overcharging ಮತ್ತು ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್. ಹಲವಾರು ಜನ ಕೋವಿಡ್ನಲ್ಲಿ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ರೆಮ್ಡಿಸಿವಿರ್ ಇಂಜೆಕ್ಷನ್ಗಳು ಬಹಳ ಬಹಳ ಮುಖ್ಯವಾಗಿತ್ತು, ಲೈಫ್ ಸೇವಿಂಗ್ ಇಂಜೆಕ್ಷನ್ ಆಗಿತ್ತು ಅಂದ್ರೆ ಅದು ತಪ್ಪಲ್ಲ. ಆದ್ರೆ ಅಂತಹ ಸಂದರ್ಭಗಳಲ್ಲಿ ಹಲವಾರು ಜನ ರೆಮ್ಡಿಸಿವಿರ್ ಇಂಜೆಕ್ಷನ್ಗಳನ್ನ ಹೋರ್ಡ್ ಮಾಡಿಟ್ಕೊಂಡಿದ್ರು, ದೊಡ್ಡ ದೊಡ್ಡ ಬೆಲೆಗಳಲ್ಲಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರ್ಕೊಂಡಿದ್ರು. ಇವೆಲ್ಲವೂ ಕೂಡ ಏನಾಗುತ್ತೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅನ್ನ ಮೀರುವಂತದ್ದಾಗತ್ತೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಪ್ಲೇಸ್ನಲ್ಲಿ ಇದ್ದೇ ಇಷ್ಟೆಲ್ಲ ಆಯಿತು, ಅದು ಇಲ್ಲದೆ ಹೋಗಿದ್ರೆ ಜನರು ಯಾವ ರೀತಿಗೆ ಮೋಸ ಹೋಗ್ತಾ ಇದ್ರು ಯೋಚನೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದ್ರೆ ಎನ್ಶೋರಿಂಗ್ ಕ್ವಾಲಿಟಿ ಸರ್ವಿಸಸ್. ನಾವು ಕೊಡುವಂತಹ ದುಡ್ಡಿಗೆ ನಮಗೆ ಸಿಗಬೇಕಾದಂತಹ ಕ್ವಾಲಿಟಿ ಸರ್ವಿಸಸ್ಗಳು ಸಿಗುವಂಥದ್ದು ನಮ್ಮ ಹಕ್ಕು. ಅದಕ್ಕೆ ನಾವು ಯಾರನ್ನು ಬೇಡಬೇಕಾಗಿಲ್ಲ, ಅದು ಅವರು ನಮ್ಮನ್ನ ಯಾವುದೋ ಫೇವರ್ ಮಾಡ್ತಾ ಇದ್ದಾರೆ ಅಂತ ತಿಳಿದುಕೊಳ್ಳಬೇಕಾಗಿಲ್ಲ. ನಾನು ಕಟ್ಟುತ್ತಾ ಇರುವಂತಹ ದುಡ್ಡಿಗೆ ಅವನು ನನಗೆ ಕೆಲಸವನ್ನ ಮಾಡಿಕೊಡ್ತಾ ಇದ್ದಾನೆ, ಕ್ವಾಲಿಟಿ ಕೆಲಸವನ್ನ ಮಾಡಿಕೊಡ್ತಕ್ಕಂಥದ್ದು, ಕ್ವಾಲಿಟಿ ಗೂಡ್ಸ್ಗಳನ್ನ ನನಗೆ ಕೊಡ್ತಕ್ಕಂಥದ್ದು, ಕ್ವಾಲಿಟಿ ಫುಡ್ ಅನ್ನ ನನಗೆ ಮಾರ್ತಕ್ಕಂಥದ್ದು, ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಕೊಡದೇ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನನ್ನ ಹಕ್ಕು. ನಾನು ಕೊಡ್ತಾ ಇರುವಂತಹ ದುಡ್ಡಿಗೆ ಅವನು ನನಗೆ ಮಾಡ್ತಾ ಇರುವಂತಹ ಕೆಲಸ. ಇದನ್ನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಮತ್ತಷ್ಟು ಗಟ್ಟಿಯಾಗಿ ಹೇಳುತ್ತೆ. ಸೊ ಇಟ್ ಪ್ರೊಟೆಕ್ಟ್ಸ್ ಕನ್ಸ್ಯೂಮರ್ಸ್ ಫ್ರಮ್ ಇನ್ಫೀರಿಯರ್ ಸರ್ವಿಸಸ್, ಡಿಫೆಕ್ಟಿವ್ ಗೂಡ್ಸ್, ಎನ್ಶೋರ್ಸ್ ಕ್ವಾಲಿಟಿ ಸರ್ವಿಸ್ ಮ್ಯಾಚಸ್ ದ ಕಂಡೀಷನ್ಸ್ ಅಗ್ರೀಡ್ ಅಪಾನ್ ಬಿಟ್ವೀನ್ ಕನ್ಸ್ಯೂಮರ್ ಅಂಡ್ ಸರ್ವಿಸ್ ಪ್ರೊವೈಡರ್. ನಾವು ಕಾಂಟ್ರಾಕ್ಟ್ ಅನ್ನ ಎಂಟ್ರಿ ಆಗಬೇಕಾದ್ರೆ ಯಾವ ರೀತಿ ಅವನು ನಮಗೆ ಸರ್ ಬೆಣ್ಣೆ ಹಚ್ಚಿದ್ದ, ಸರ್ ಈ ರೀತಿ ಮಾಡ್ತೀನಿ, ಆ ರೀತಿ ಮಾಡ್ತೀನಿ, ಸರ್ ಆಕಾಶನೇ ಕೆಳಗಿಟ್ಟು ಬಿಡ್ತೀನಿ, ಇವೆಲ್ಲವೂ ಕೂಡ ಅವನು ಕೆಲಸ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಿಜವಾ ಸುಳ್ಳ ಅಂತ ಗೊತ್ತಾಗುತ್ತೆ. ಅವನು ಎಂಟ್ರಿ ಆಗಬೇಕಾದ್ರೆ ಏನು ಆಕಾಶವನ್ನ ಕೈಗಿಟ್ಟಿದ್ದ, ಬೆಣ್ಣೆಯನ್ನ ಹಚ್ಚಿದ್ದ, ಅದೇ ರೀತಿಯಲ್ಲಿ ಸರ್ವಿಸಸ್ ಕೊಡ್ತಕ್ಕಂಥದ್ದು, ಕ್ವಾಲಿಟಿ ಸರ್ವಿಸಸ್ ಅನ್ನ ಕೊಡ್ತಕ್ಕಂಥದ್ದು ಅವನ ಕರ್ತವ್ಯವಾಗುತ್ತೆ, ಅವನ ಕೆಲಸವಾಗುತ್ತೆ. ಅದು ಅವನು ನನಗೆ ಮಾಡ್ತಾ ಇರುವಂತಹ ಯಾವುದೇ ಫೇವರ್ ಅಲ್ಲ. ನಾನು ಅವನಿಗೆ ಅದಕ್ಕೊಂದು ಬೆಲೆಯನ್ನ ಕೊಟ್ಟಿದ್ದೇನೆ, ಅವನು ನನಗೆ ಅದಕ್ಕೊಂದು ಕೆಲಸವನ್ನ ಮಾಡಿಕೊಡ್ತಾ ಇದ್ದಾನೆ. ನೆಕ್ಸ್ಟ್ ಇಂಪಾರ್ಟೆನ್ಸ್ ನೋಡೋದಾದ್ರೆ ಪ್ರಮೋಟಿಂಗ್ ಫೇರ್ ಟ್ರೇಡ್ ಬಹಳ ಮುಖ್ಯ, ಅದರಲ್ಲೂ ಇವತ್ತಿನ ಕಾಲಘಟ್ಟಕ್ಕೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಹಲವಾರು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳ ಮುಖೇನ ನಾವು ಎಷ್ಟೊಂದು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತೇವೆ. ಹಲವಾರು ಫೇಸ್ಬುಕ್ ಆ್ಯಡ್ಗಳ ಮುಖೇನ, ಗೂಗಲ್ ಆ್ಯಡ್ಗಳ ಮುಖೇನ ನಾವು ಹಲವಾರು ಪ್ರಾಡಕ್ಟ್ಗಳು, ಓ ಎಷ್ಟು ಚೆನ್ನಾಗಿದೆ, ಇಷ್ಟು ಎಫೆಕ್ಟಿವ್ ಆಗಿದೆಯಾ, ಇಷ್ಟು ಪ್ರಮೋಟ್ ಆಗಿದೆಯಾ, ಇಷ್ಟು ಕೆಲಸ ಮಾಡ್ತಾ ಇದೆಯಾ, ಇವೆಲ್ಲವನ್ನು ಆ್ಯಡ್ಗಳನ್ನು ನೋಡಿ, ಆ ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಇವೆಲ್ಲವನ್ನು ನೋಡಿ ನಾವು ಮಿಸ್ಲೀಡ್ ಆಗಿ ಕೆಲವೊಂದು ಪರ್ಚೇಸಸ್ ಅನ್ನ ಮಾಡ್ಕೊಳ್ತೇವೆ. ಅದಷ್ಟೇ ಅಲ್ಲದೆ ಹಲವಾರು ಅಂಗಡಿಗಳಲ್ಲಿ, ಹಲವಾರು ಜಾಗಗಳಲ್ಲಿ ವೆಯ್ಟ್ ಮ್ಯಾನ್ಯುಪುಲೇಷನ್ ನಡೆಯುತ್ತೆ. ವೇಯಿಂಗ್ ಮಷೀನ್ಗಳ ಮೇಲೆ ಮ್ಯಾಗ್ನೆಟ್ಗಳನ್ನು ಇಟ್ಟು ವೆಯ್ಟ್ ಮ್ಯಾನ್ಯುಪುಲೇಷನ್ ಮಾಡ್ತಕ್ಕಂಥದ್ದು. ಹಲವಾರು ಬಾರಿಗಳಲ್ಲಿ ಮುಂಚೆ ನಾವು ಮಾತಾಡಿದ ಹಾಗೆ ಸರ್ವಿಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಒಂದು ಮಾತಾಡಿರ್ತಾರೆ, ಸರ್ವಿಸ್ ಶುರು ಮಾಡಿದ ಮೇಲೆ ಸರ್ ಇದು ಸರ್ವಿಸಲ್ಲಿ ಬರಲ್ಲ, ಇದು ಸರ್ವಿಸಲ್ಲಿ ಬರಲ್ಲ, ಇದಕ್ಕೆ ವಾರಂಟಿ ಇರಲಿಲ್ಲ, ಅದಕ್ಕೆ ಗ್ಯಾರಂಟಿ ಇರಲಿಲ್ಲ ಅಂತ 100 ಕಥೆಗಳು ಹೇಳ್ತಾರೆ, 100 ಕಂಡೀಷನ್ಗಳನ್ನ ಮುಂದೆ ಇಡ್ತಾರೆ. ಈ ರೀತಿಯ ಪ್ರಾಬ್ಲಮ್ಗಳನ್ನ, ಈ ರೀತಿಯ ಅಡಚಣೆಗಳನ್ನ ಗ್ರಾಹಕನಿಗೆ ಅವಾಯ್ಡ್ ಮಾಡಲಿಕ್ಕೆ, ಗ್ರಾಹಕನಿಗೆ ತೊಂದರೆ ಆಗದ ಹಾಗೆ ನೋಡಿಕೊಳ್ಳಲಿಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ತರ್ತಕ್ಕಂಥದ್ದೇ promoting fair trade. So consumer protection promotes fair trade practices, ensuring that business operates ethically, responsibly, providing quality products and services at fair prices. ದೊಡ್ಡ ದೊಡ್ಡ ಪ್ರೈಸಸ್ಗಳನ್ನು ಇಸ್ಕೊಂಡು ಸಣ್ಣ ಸಣ್ಣ ಕ್ವಾಲಿಟಿ, ಇನ್ಫೀರಿಯರ್ ಕ್ವಾಲಿಟಿ, ಪುವರ್ ಕ್ವಾಲಿಟಿ ಗೂಡ್ಸ್ಗಳನ್ನು ಕೊಡ್ತಕ್ಕಂಥದ್ದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆಗುತ್ತೆ. ಅದರ ಪ್ರಕಾರ ನಾವು ಏನು ಆಕ್ಷನ್ ಬೇಕಾದರೂ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟಿನ ಮುಖೇನ ತೆಗೆದುಕೊಳ್ಳಬಹುದಾಗುತ್ತೆ. ಅದಷ್ಟೇ ಅಲ್ಲ, ಇವತ್ತಿನ ಕಾಲಘಟ್ಟಕ್ಕೆ ನಾವೊಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ ಹಲವಾರು ಹೇರ್ ಆಯಿಲ್ಗಳು, ನಮ್ಮಲ್ಲಿ ಹೇರ್ ಆಯಿಲ್ಗಳನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಗಳ ಮುಖೇನ, ಫೇಸ್ಬುಕ್ ಆಡ್ಗಳ ಮುಖೇನ, ಗೂಗಲ್ ಆಡ್ಸ್ನ ಮುಖೇನ ಅದ್ಭುತವಾಗಿ ತೋರಿಸ್ತಾರೆ. ಕಾಲು ನೋವು ಹೊಟ್ಟೋಗುತ್ತೆ, ಕೈ ನೋವು ಹೊಟ್ಟೋಗುತ್ತೆ, ಕೂದಲಿನ ರೀಗ್ರೋತ್ ಆಗುತ್ತೆ, ಈ ರೀತಿ ಹಲವಾರು ಆಸೆಗಳನ್ನ ಹುಟ್ಟಿಸಿ ಜನಕ್ಕೆ ಆ ಹೇರ್ ಆಯಿಲ್ಗಳನ್ನ ಮಾರ್ತಾರೆ. ಹೇರ್ ಆಯಿಲ್ ಅಷ್ಟೇ ಅಲ್ಲ, ಬಾಡಿ ಆಯಿಲ್ಗಳು ಕೂಡ, ಕೈಯಿನ ನೋವಾಸಿ ಆಗ್ತಕ್ಕಂಥದ್ದು, ಕಾಲಿನ ನೋವಾಸಿ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಇನ್ಸ್ಟಾಗ್ರಾಮ್
ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ, ಫೇಸ್ಬುಕ್ ಆ್ಯಡ್ಗಳಲ್ಲಿ, ಗೂಗಲ್ ಆ್ಯಡ್ಗಳ ಮುಖೇನ ಸೇಲ್ ಮಾಡ್ತಾರೆ. ಆದರೆ ಎಷ್ಟು ಎಫೆಕ್ಟಿವ್ ಆಗಿ ಅದು ಕೆಲಸ ಮಾಡುತ್ತೆ, ಅಥವಾ ಇದು ದುಡ್ಡನ್ನು ಮಾಡಲಿಕ್ಕೆ ಮತ್ತೊಂದು ಮಾರ್ಗವ, ಇವೆಲ್ಲವೂ ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಿನಲ್ಲಿ ಲೆಕ್ಕಕ್ಕೆ ಬರುತ್ತೆ. ಹಾಗಾದರೆ ನೆಕ್ಸ್ಟ್ ನಾವು ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ನೋಡೋದಾದ್ರೆ ನೀಡ್ ಫಾರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಗ್ರಾಹಕನಿಗೆ ಸುರಕ್ಷತೆ ಯಾಕೆ ಬೇಕು, ಯಾವ ಕಾರಣಗಳಿಗಾಗಿ ನಾವು ಗ್ರಾಹಕನಿಗೆ ಪ್ರೊಟೆಕ್ಷನ್ ಅನ್ನ ಕೊಡಬೇಕು, ಯಾಕೆ ಸರ್ಕಾರ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 ಆಗಿರ್ಬೋದು, ಅಮೆಂಡ್ಮೆಂಟ್ಗಳನ್ನ ತಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಆಗಿರ್ಬೋದು, ಯಾಕೆ ಪಾಸ್ ಮಾಡಿದ್ರು, ಎನಾಕ್ಟ್ ಮಾಡಿದ್ರು, ಎನ್ಫೋರ್ಸ್ ಮಾಡಿದ್ರು. ಮೊದಲನೆಯದಾಗಿ ಫಿಸಿಕಲ್ ಸೇಫ್ಟಿ. ಹಲವಾರು ಪ್ರಾಡಕ್ಟ್ಗಳು, ಸ್ಪೆಷಲಿ ಎಲೆಕ್ಟ್ರಾನಿಕಲ್ ಗೂಡ್ಸ್ ಮತ್ತು ಮೆಕ್ಯಾನಿಕಲ್ ಗೂಡ್ಸ್ಗಳು, ಅದರದೇ ಆದ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇದ್ದಾಗ ಮಾತ್ರನೇ ಎಲೆಕ್ಟ್ರಾನಿಕ್ ಗೂಡ್ಸ್ ಮತ್ತು ಮೆಕ್ಯಾನಿಕಲ್ ಗೂಡ್ಸ್ಗಳನ್ನು ನಾವು ಉಪಯೋಗಿಸಬೇಕಾಗತ್ತೆ. ಅಕಸ್ಮಾತ್ ಅದು ಯಾವುದಾದ್ರೂ ಸೇಫ್ಟಿ ಸ್ಟ್ಯಾಂಡರ್ಡ್ಗಳನ್ನು ಮೀಟ್ ಮಾಡಿಲ್ಲ ಅಂದರೆ ಅದರಲ್ಲಿ ಸಬ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸಿದ್ದಾನೆ, ಸಬ್ ಸ್ಟ್ಯಾಂಡರ್ಡ್ ರಾ ಮಟೀರಿಯಲ್ಗಳನ್ನು ಹಾಕಿದ್ದಾನೆ, ಸಬ್ ಸ್ಟ್ಯಾಂಡರ್ಡ್ ಇನ್ಪುಟ್ಗಳನ್ನು ಹಾಕಿದ್ದಾನೆ ಅಂದರೆ ಆ ಮೆಟೀರಿಯಲ್ಗಳಿಂದ ಗ್ರಾಹಕನಿಗೆ ತೊಂದರೆ ಆಗುವಂತಹ, ಆ ಮೆಟೀರಿಯಲ್ ಇಂದ ಗ್ರಾಹಕ ತನ್ನ ಜೀವವನ್ನೇ ಕಳೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಫಿಸಿಕಲ್ ಸೇಫ್ಟಿಗಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ತಗೊಳ್ಳುವಂತಹ ಮೋಟಾರ್ ವೆಹಿಕಲ್ ಆಗಿರ್ಬೋದು, ಇಟ್ ಇಸ್ ಅ ಮೆಕ್ಯಾನಿಕಲ್ ಗುಡ್. ಅಕಸ್ಮಾತ್ ಅವನೇನಾದ್ರೂ ಸಬ್ ಸ್ಟ್ಯಾಂಡರ್ಡ್ ಇಂಜಿನ್ ಹಾಕಿದ್ರೆ, ಅಕಸ್ಮಾತ್ ಏನಾದ್ರೂ ಬ್ರೇಕ್ಗಳು ಸರಿಯಾಗಿಲ್ಲದೆ ಇದ್ರೆ, ಅಕಸ್ಮಾತ್ ಆಯಿಲ್ ಪೆಟ್ರೋಲ್ಗಳು ಸರಿಯಾಗಿ ಅದರ ಒಳಗೆ ತೂರದೆ ಹೋದ್ರೆ ಎಲ್ಲವೂ ಕೂಡ ಮನುಷ್ಯನ ಜೀವಕ್ಕೆ ಅಪಾಯವಾಗುವಂಥದ್ದು. ಅದಷ್ಟೇ ಅಲ್ಲ, ಎಲೆಕ್ಟ್ರಾನಿಕ್ ಗೂಡ್ಸ್ಗಳಾಗಿರ್ಬೋದು, ಲೈಟು, ಬಲ್ಬ್ಗಳು, ಇವೆಲ್ಲವೂ ಅಷ್ಟೇ. ಅಕಸ್ಮಾತ್ ಏನಾದ್ರೂ ಸಬ್ ಸ್ಟ್ಯಾಂಡರ್ಡ್ ವೈರ್ಗಳನ್ನು ಉಪಯೋಗಿಸಿದ್ರೆ ಆ ಲೈಟನ್ನು, ಬಲ್ಬ್ ಹಾಕಬೇಕಾದ್ರೇನೆ ಶಾಕ್ ಹೊಡೆಯುವಂತಹ ಚಾನ್ಸಸ್ಗಳಿವೆ. ತೊಂದರೆ ಆಗದೆ ಇರಬಹುದು, ಸಾಯದೆ ಹೋಗಬಹುದು. ಆದರೆ ಆ ಸಮಯಕ್ಕೆ ಆಗುವಂತಹ ತೊಂದರೆಗಳನ್ನ ಅವಾಯ್ಡ್ ಮಾಡುವಂತವ್ರು ಯಾರು, ಅಕೌಂಟಬಿಲಿಟಿ ತರುವಂತವ್ರು ಯಾರು, ಅವರ ಜವಾಬ್ದಾರಿಗಳನ್ನು ಅವರಿಗೆ ತೋರಿಸಿಕೊಡುವಂತವ್ರು ಯಾರು, ಇವೆಲ್ಲವಕ್ಕೂ ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ನಿನ ಅವಶ್ಯಕತೆ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಸೋಷಿಯಲ್ ಜಸ್ಟಿಸ್. ಇವತ್ತಿನ ಕಾಲಘಟ್ಟಕ್ಕೆ ನಾವೊಂದು ಯಾವ ಫಾಲ್ಸ್ ಥಾಟ್ ನಲ್ಲಿ ಇದ್ದೇವೆ ಅಂದ್ರೆ, ನಾವು ಬಡವರನ್ನ ನೋಡಿದ ಕೂಡಲೇ ನಾವು ಅವರಿಗೆ ಯಾವ ಮೋಸವನ್ನಾದ್ರೂ ಮಾಡಬಹುದು. ಅವನು ಬಾಯಿ ಸತ್ತವನು, ನಾನೇನ್ ಹೇಳಿದ್ರು ಕೂಡ ಒಪ್ಕೊಂಡು ನಾನು ಕೊಡುವಂತಹ ಪ್ರಾಡಕ್ಟ್ಗಳು ಸಬ್ ಸ್ಟ್ಯಾಂಡರ್ಡ್ ಆಗಿರ್ಲಿ, ಸಬ್ ಕ್ವಾಲಿಟಿ ಆಗಿರ್ಲಿ, ಯಾವ ಕೆಟ್ಟ ಪದಾರ್ಥಗಳನ್ನ ಬೇಕಾದ್ರೂ ಅದರಲ್ಲಿ ಮಿಕ್ಸ್ ಮಾಡಿರ್ಲಿ, ತಗೊಂಡು ಹೋಗಿ ಉಪಯೋಗಿಸಿಕೊಳ್ತಾನೆ ಅನ್ನುವಂತಹ ಒಂದು ಫಾಲ್ಸ್ ಥಾಟ್ ಪ್ರೋಸೆಸ್ಸಿನಲ್ಲಿ ಇವತ್ತಿನ ಬಿಸ್ನೆಸ್ಗಳು ನಡೀತಾ ಇವೆ. ಅಂತಹ ಫಾಲ್ಸ್ ಥಾಟ್ ಪ್ರೋಸೆಸ್ಗಳನ್ನ ಆಚೆ ಹಾಕಿ ಬಡವರಲ್ಲ, ಬಲ್ಲಿಗರಲ್ಲ, ಶ್ರೀಮಂತರಲ್ಲ, ಎಲ್ಲರಿಗೂ ಸಮಾನವಾದ ಜಸ್ಟಿಸ್ ಸಿಗಬೇಕು, ಎಲ್ಲರಿಗೂ ಫೇರ್ ಅಂಡ್ ಸ್ಕ್ವೇರ್ ಟ್ರೀಟ್ಮೆಂಟ್ಗಳು ಸಿಗಬೇಕು, ಪ್ರಾಡಕ್ಟ್ ಸಿಗಬೇಕು, ಫೇರ್ ಪ್ರೈಸಸ್ ನಲ್ಲಿ ಎಲ್ಲರಿಗೂ ಎಲ್ಲ ಪ್ರಾಡಕ್ಟ್ಗಳು ಅವೈಲಬಲ್ ಆಗಬೇಕು ಅನ್ನುವಂತಹ ಒಂದು ಗುರಿ ಇಟ್ಕೊಂಡೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಪಾಸ್ ಮಾಡಿರ್ತಕ್ಕಂಥದ್ದು. ಹಲವಾರು ಜನ ಇವತ್ತಿನ ಕಾಲಘಟ್ಟಕ್ಕೆ ಬಿಸ್ನೆಸ್ಗಳನ್ನು ನಾವು ನೋಡೋದಾದ್ರೆ ವೆಯ್ಟ್ ಮ್ಯಾನ್ಯುಪುಲೇಷನ್ಗಳು ಕಾಮನ್ ಆಗೋಗಿವೆ. ಹಲವಾರು ಫ್ಲೈಟ್ ಕಂಪನಿಗಳು ಅವ್ರ ಹತ್ರ ಸಫಿಷಿಯಂಟ್ ಪೈಲಟ್ಗಳು ಇಲ್ಲದೆ ಹೋದ್ರೂ ಕೂಡ, ಸಫಿಷಿಯಂಟ್ ಫ್ಲೈಟ್ಗಳು ಇಲ್ಲದೆ ಹೋದ್ರೂ ಕೂಡ ಪ್ರೀ ಬುಕ್ಕಿಗಳನ್ನ ತಗೊಳ್ತಾ ಇದ್ದಾರೆ. ಆದರೆ ಫ್ಲೈಟ್ಗಳನ್ನ ಆ ಸಮಯಕ್ಕೆ ಸರಿಯಾಗಿ ಓಡಿಸ್ತಾ ಇಲ್ಲ, ಪೈಲಟ್ಗಳನ್ನ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಇವೆಲ್ಲ ಸೋಷಿಯಲ್ ಇಂಜಸ್ಟಿಸ್. ಅವರಿಗೆ ಗೊತ್ತಿತ್ತು ಪೈಲಟ್ಗಳಿಲ್ಲ, ಅವರಿಗೆ ಗೊತ್ತಿತ್ತು ಫ್ಲೈಟ್ ಸಫಿಷಿಯಂಟ್ ಆಗಿಲ್ಲ, ಅವರಿಗೆ ಗೊತ್ತಿತ್ತು ರೂಲ್ಗಳು ಚೇಂಜ್ ಆಗಿವೆ ಅಂದ್ರೆ ಅವರು ಅದಕ್ಕೆ ತಕ್ಕನ ಹಾಗೆ ಅಪ್ಡೇಟ್ ಆಗಬೇಕಿತ್ತು. ಆದ್ರೆ ಇಲ್ಲ, ಬರುವಂತಹ ದುಡ್ಡು ಬಂದು ಬಿಡ್ಲಿ ಅನ್ನುವಂತಹ ಆಸೆ. ಸೋಷಿಯಲ್ ಇಂಜಸ್ಟಿಸ್. ಈ ತರಹದ ಸೋಷಿಯಲ್ ಇಂಜಸ್ಟಿಸ್ಗಳನ್ನಾಗಿರ್ಬೋದು ಅಥವಾ ಫೇರ್ನೆಸ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕಾಗಿರ್ಬೋದು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಆಕ್ಸೆಸ್ ಟು ಇನ್ಫಾರ್ಮೇಶನ್. ಅಂದಿನ ಕಾಲಘಟ್ಟಕ್ಕೆ ಹಲವಾರು ಪ್ರಾಡಕ್ಟ್ಗಳನ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ವಿ. ಆದ್ರೆ ಆ ಪ್ರಾಡಕ್ಟಿನಲ್ಲಿ ಏನೇನಿದೆ, ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿದೆ, ಅದು ನಮಗೆ ಹೆಲ್ತಿಯಾ ಇಲ್ಲವಾ ಅಂತಕ್ಕಂಥದ್ದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ತಂದಂತಹ ರೂಲ್ಗಳು ಖಂಡಿತ ಗ್ರಾಹಕನಿಗೆ ಒಂದು ವರವಾಗಿದೆ ಅಂದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ.
ಇವತ್ತಿನ ಕಾಲಘಟ್ಟಕ್ಕೆ ನೀವು ಯಾವುದೇ ಪ್ರಾಡಕ್ಟ್ಗಳನ್ನು ನೋಡಿದ್ರೂ ಕೂಡ ಅದರಲ್ಲಿ ಯಾವ ಯಾವ ರೇಂಜಿನಲ್ಲಿ ಯಾವ ಯಾವ ಗ್ರಾಮಗಳಲ್ಲಿ ಯಾವ ಯಾವ ಪದಾರ್ಥಗಳನ್ನು ಉಪಯೋಗಿಸಿದ್ದಾನೆ, ಅದು ಹೆಲ್ತ್ ಸೇಫ್ಟಿಯನ್ನ ಮೀಟ್ ಮಾಡುತ್ತಾ. ಫಾರ್ ಎಕ್ಸಾಂಪಲ್, ಬಿಸ್ಕೆಟ್ಗಳನ್ನು ತಗೊಳ್ಳೋದಾದ್ರೆ ಅದರಲ್ಲಿ ಎಷ್ಟು ಮೈದಾ ಇದೆ ಅಥವಾ ಶುಗರ್ ಎಷ್ಟಿದೆ, ಎಷ್ಟು ಪ್ರಾಡಕ್ಟ್ಗಳನ್ನು ಯಾವ್ಯಾವ ರೇಂಜಿನಲ್ಲಿ ಯಾವ್ಯಾವ ಗ್ರಾಮ್ಗಳಲ್ಲಿ ಹಾಕಿದ್ದಾನೆ, ಇವೆಲ್ಲ ಇನ್ಫಾರ್ಮೇಶನ್ಗಳು ಕೂಡ ನಮಗೆ ದೊರಕತ್ವೆ. ನಮಗೆ ಅದು ಸಫಿಷಿಯಂಟ್ ಕರೆಕ್ಟ್ ಅನ್ಸಿದ್ರೆ ಮಾತ್ರನೇ ನಾವು ಆ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತೇವೆ. ಈ ನಿಟ್ಟಿನಲ್ಲಿ ಸರ್ಕಾರ ಮಾಡಿರುವಂತಹ ಒಂದು ಸ್ಟೆಪ್ಗಳಾಗಿರ್ಬೋದು, ಆ ಇನ್ಫಾರ್ಮೇಶನ್ ಅನ್ನ ಡಿಸ್ಕ್ಲೋಸ್ ಮಾಡಲಿಕ್ಕೆ ಸರ್ಕಾರ ಪ್ರಮೋಟ್ ಮಾಡುವಂತಹ ಒಂದು ಇನಿಷಿಯೇಟಿವ್ ಆಗಿರ್ಬೋದು, ಬಹಳ ಬಹಳ ಒಳ್ಳೆಯ ಇನಿಷಿಯೇಟಿವ್. ಇದರಲ್ಲೂ ಕೂಡ ಮಿಸ್ಲೀಡಿಂಗ್ ಆಗುವಂತಹ ಹಲವಾರು ಸಾಧ್ಯತೆಗಳಿದೆ. ನಾವು ಕೆಲವೊಂದು ಕ್ಯಾಶ್ಯೂ ಬಿಸ್ಕೆಟ್ಗಳನ್ನ ನೋಡಿದ್ರೆ ಕ್ಯಾಶ್ಯೂ ಬಿಸ್ಕೆಟ್ಗಳಂತ ಅದನ್ನ ಪ್ರಮೋಟ್ ಮಾಡ್ತಾರೆ, ಆದರೆ ಅದರಲ್ಲಿ ಕ್ಯಾಶ್ಯೂ ಇರ್ತಕ್ಕಂಥದ್ದೇ ಅರ್ಧ ಗ್ರಾಮೋ 1 ಗ್ರಾಮೋ, ಆದರೆ ಗ್ರಾಹಕರಿಗೆ ಅದನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು ಕ್ಯಾಶ್ಯೂ ಬಿಸ್ಕೆಟ್ಗಳಂತ. ಸೊ ಹಾಗಾಗಿ ನಾವು ಹೇಗೆ ಇದನ್ನ ಕಂಡು ಹಿಡ್ಕೊಂಡ್ವಿ? ಸರ್ಕಾರದ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟಿನ ಮುಖೇನ. ಯಾಕೆ ಸರ್ಕಾರ ಎಲ್ಲ ಇನ್ಫಾರ್ಮೇಶನ್ಗಳನ್ನು ಡಿಸ್ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ? ಇದೇ ಕಾರಣ. ಇದಷ್ಟೇ ಅಲ್ಲ, ಎಲ್ಲ ಪ್ಯಾಕೆಟ್ಗಳ ಮೇಲೆ, ಎಲ್ಲ ಡಬ್ಬಿಗಳ ಮೇಲೆ ಪರ್ ಗ್ರಾಮಿನ ಕಾಸ್ಟ್ ಎಷ್ಟು, ಓವರ್ ಆಲ್ ಡಬ್ಬಿಯ ಕಾಸ್ಟ್ ಎಷ್ಟು ಅಂತ ಸರ್ಕಾರ ಹಾಕ್ಲಿಕ್ಕೆ ಹೇಳಿದ್ದಾರೆ. ಎಲ್ಲ ಪ್ರಾಡಕ್ಟ್ಗಳಲ್ಲೂ ಅದು ಅವೈಲಬಲ್ ಇದೆ ಕೂಡ. ಮುಂದಿನ ಬಾರಿ ನೀವು ಯಾವುದಾದ್ರೂ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡಿದಾಗ ಪರ್ ಗ್ರಾಮ್ ಎಷ್ಟು, ಓವರ್ ಆಲ್ ಎಷ್ಟು ಅಂತ ಚೆಕ್ ಮಾಡಿಕೊಳ್ಳಿ. ಆ ಥರ ಚೆಕ್ ಮಾಡಿದಾಗ ನಾವು ಶಾಂಪುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಡಬ್ಬಿಗಳಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳನ್ನು ನೋಡಿದಾಗ ಸ್ಯಾಶೆಟ್ಗಳು ತಗೊಳ್ಳೋದು ಚೀಪ್ ಆಗುತ್ತೆ, ಡಬ್ಬಿಗಳನ್ನು ತಗೊಳ್ಳೋದು ಕಾಸ್ಟ್ಲಿ ಆಗುತ್ತೆ. ಶಾಂಪು ಸ್ಯಾಶೆಟ್ಗಳನ್ನು ಮನೆಗೆ ತಂದರೆ ಆ್ಯಕ್ಚುಲಿ ನಾವು ದುಡ್ಡನ್ನು ಸೇವ್ ಮಾಡ್ತೀವಿ. ಅದೇ ಶಾಂಪುಗಳ ಡಬ್ಬಿಗಳನ್ನು ಮನೆಗೆ ತಂದರೆ ಆ್ಯಕ್ಚುಲಿ ಒಂದು 2 ರಿಂದ 8 ರೂಪಾಯಿಯಷ್ಟು ವ್ಯತ್ಯಾಸ ನಾವು ದುಡ್ಡನ್ನು ಕಳ್ಕೊಳ್ತೇವೆ. ಇವೆಲ್ಲದನ್ನು ನಾವು ತಿಳ್ಕೊಳ್ಳಿಕ್ಕೆ, ಲೆಕ್ಕ ಹಾಕಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದೇ ನಮ್ಮ ಆಕ್ಸೆಸ್ ಟು ಇನ್ಫಾರ್ಮೇಶನ್ ಅನ್ನುವಂತಹ ಕನ್ಸ್ಯೂಮರ್ ಪ್ರೊಟೆಕ್ಷನ್ನಿನ ರೂಲು. ನೆಕ್ಸ್ಟ್ ನೋಡೋದಾದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎನ್ಶೋರಿಂಗ್ ಕ್ವಾಲಿಟಿ ಆ್ಯಂಡ್ ಫೇರ್ ಪ್ರೈಸಸ್. ಇದನ್ನು ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಕೂಡ ನಾನು ಕರಿತೇನೆ. ಇವತ್ತಿನ ಕಾಲಘಟ್ಟಕ್ಕೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥದ್ದು ಒಂದು ದೊಡ್ಡ ಕಾನ್ಸೆಪ್ಟು. ಯಾವ ರೀತಿ ನಾವು ಎನ್ವಿರಾನ್ಮೆಂಟ್ಗೆ ಹೆಲ್ಪ್ ಮಾಡ್ತೇವೆ, ಯಾವ ರೀತಿ ನಾವು ಕನ್ಸ್ಯೂಮರ್ಗಳಿಗೆ ಫೇರ್ ಆ್ಯಂಡ್ ಸ್ಕ್ವೇರ್ ಆಗಿ ಪ್ರೈಸ್ಗಳನ್ನು ಡಿಸೈಡ್ ಮಾಡಿ ಮಾರಾಟವನ್ನು ಮಾಡ್ತೇವೆ, ಇವೆಲ್ಲವೂ ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ನಿಂದನೇ ಆಗಿರ್ತಕ್ಕಂಥದ್ದು. ಇಲ್ಲ ಅಂದರೆ ಎಲ್ಲ ಕಂಪನಿಗಳು ಕೂಡ ಮೊದಲಿಗೆ ಪ್ರಾಫಿಟ್ ಅನ್ನ ಹೆಚ್ಚಿಸಿಕೊಳ್ಳಲೇ ನೋಡ್ತಕ್ಕಂಥದ್ದು, ಗ್ರಾಹಕರಿಗೆ ಒಳ್ಳೇದು ಮಾಡಲಿಕ್ಕೆ ಅಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೀಟಿಂಗ್ ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್. ಗ್ರಾಹಕ ಏನನ್ನೋ ಒಂದು ದುಡ್ಡನ್ನ ಕೊಟ್ಟು ಖರೀದಿ ಮಾಡ್ತಾ ಇದ್ದಾನೆ ಅಂದ್ರೆ ಅವನದೇ ಆದ 100 ಎಕ್ಸ್ಪೆಕ್ಟೇಷನ್ಗಳು ಆ ಪ್ರಾಡಕ್ಟಿನ ಮೇಲೆ ಇರುತ್ತೆ. ಅಂತಹ ಎಕ್ಸ್ಪೆಕ್ಟೇಷನ್ಗಳನ್ನ ಕನ್ಸ್ಯೂಮರ್ಗೆ ಬರಬೇಕಾದಂತಹ ಅಥವಾ ಸಿಗಬೇಕಾದಂತಹ ಪ್ರಾಡಕ್ಟ್ಗಳನ್ನ ಕ್ವಾಲಿಟಿ ಮಟ್ಟದಲ್ಲಿ, ಕ್ವಾಲಿಟಿ ರಾ ಮೆಟೀರಿಯಲ್ಗಳನ್ನು ಉಪಯೋಗಿಸಿದ ಹಾಗೆ ಕಂಪನಿಗಳು ಮಾಡಿ ಮಾರಾಟ ಮಾಡಿದಾಗ ಕನ್ಸ್ಯೂಮರಿನ ಎಕ್ಸ್ಪೆಕ್ಟೇಷನ್ ಬಿದ್ದು ಹೋಗುತ್ತೆ. ಅವನಿಗೆ ಸಿಸ್ಟಮ್ ಮೇಲಿರುವಂತಹ ನಂಬಿಕೆಯೇ ಕಳೆದು ಹೋಗುತ್ತೆ. ಅಂತಹ ನಂಬಿಕೆ ಕಳೆದು ಹೋಗದ ಹಾಗೆ, ಅಂತಹ ಸಿಸ್ಟಮ್ನ ಮೇಲೆ ಭರವಸೆ ಬರುವ ಹಾಗೆ ಮಾಡಿರ್ತಕ್ಕಂಥದ್ದೇ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಹಾಗಾದ್ರೆ ನೆಕ್ಸ್ಟು ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಅನ್ನ ನೋಡೋದಾದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫ್ರಮ್ ಕನ್ಸ್ಯೂಮರ್ಸ್ ಪಾಯಿಂಟ್ ಆಫ್ ವ್ಯೂ. ಮೊದಲನೆಯದಾಗಿ consumer education. So addressing widespread consumer ignorance about rights and available reliefs. ನಾವು ಕನ್ಸ್ಯೂಮರಿನ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅನ್ನ ನೋಡೋದಾದ್ರೆ ಯಾಕೆ ಎಕ್ಸಾಕ್ಟ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ನಿನ ಅವಶ್ಯಕತೆ ಇದೆ? ಮೊದಲನೆಯದಾಗಿ ನಾವು ಮಾತಾಡಬೇಕಾಗಿರ್ತಕ್ಕಂಥದ್ದೇ ಕನ್ಸ್ಯೂಮರಿನ ಎಡ್ಯುಕೇಶನ್. ಇವತ್ತಿನ ಕಾಲಘಟ್ಟಕ್ಕೆ ಹಲವಾರು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ಗಳ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರೂ ಕೂಡ ಹಲವಾರು ಗ್ರಾಹಕರಿಗೆ ಅವರ ರೈಟ್ಸ್, ರೆಸ್ಪಾನ್ಸಿಬಿಲಿಟೀಸ್, ಅವರಿಗೆ ಸಿಗುವಂತಹ ಸೇಫ್ ಗಾರ್ಡಿಂಗ್ ಯಾವುದರ ಬಗ್ಗೆ ಕೂಡ ಅವೇರ್ನೆಸ್ ಇರುವುದಿಲ್ಲ. ಅವರ ಹಕ್ಕುಗಳೇನು, ಅವರಿಗೆ ಸಿಗುವಂತಹ ಸುರಕ್ಷತೆ ಏನು, ಇದ್ಯಾವುದರ ಬಗ್ಗೆ ಕೂಡ ಗೊತ್ತಿರೋದಿಲ್ಲ. ಇದರ ಬಗ್ಗೆ ಕನ್ಸ್ಯೂಮರಿಗೆ ಅವೇರ್ ಮಾಡಿಸಲು, ಇದರ ಬಗ್ಗೆ ಕನ್ಸ್ಯೂಮರಿಗೆ ತಿಳಿ ಹೇಳಲು ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟಿನ ಅವಶ್ಯಕತೆ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಕನ್ಸ್ಯೂಮರ್ ಆರ್ಗನೈಸೇಷನ್, ಫಾರ್ಮಿಂಗ್ ಕನ್ಸ್ಯೂಮರ್
ಗ್ರೂಪ್ಸ್ ಟು ಪ್ರೊಟೆಕ್ಟ್ ಕಲೆಕ್ಟಿವ್ ಇಂಟ್ರೆಸ್ಟ್. ಇದು ಹಲವಾರು ಜಾಗಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದೆ. ಹಲವಾರು ಕನ್ಸ್ಯೂಮರ್ ಅಸೋಸಿಯೇಷನ್ಗಳಿದೆ. ಆ ಕನ್ಸ್ಯೂಮರ್ ಅಸೋಸಿಯೇಷನ್ಗಳು ಯಾವುದಾದ್ರೂ ಗ್ರಾಹಕನಿಗೆ ತೊಂದರೆಯಾದಾಗ, ಯಾವುದಾದ್ರೂ ಸ್ಪೆಸಿಫಿಕ್ ಪ್ರಾಡಕ್ಟ್ಗಳಿಂದ ಅವರ ಜೀವಕ್ಕೆ ಕುತ್ತು ಬಂದಾಗ, ಈ ಎಲ್ಲ ಸಮಯಗಳಲ್ಲೂ ಕೂಡ ಇಂಥ ಕನ್ಸ್ಯೂಮರ್ ಅಸೋಸಿಯೇಷನ್ಗಳು ತಾವು ಮಾಡಬೇಕಾಗಿರುವಂತ ಕೆಲಸವನ್ನ ಪೊಲೀಸ್ ಕಂಪ್ಲೇಂಟ್ ಕೊಡೋದರ ಮುಖಾಂತರ ಆಗಿರ್ಬೋದು, ಕೋರ್ಟ್ನಲ್ಲಿ ಕಂಪನಿ ವಿರುದ್ಧ ಕೇಸ್ಗಳನ್ನ ಫೈಲ್ ಮಾಡುವಂತದ್ದಾಗಿರ್ಬೋದು, PIL ಗಳನ್ನ ಫೈಲ್ ಮಾಡುವಂತದ್ದಾಗಿರ್ಬೋದು, ಇವೆಲ್ಲವನ್ನು ಮಾಡಿ ಒಂದು ಕಲೆಕ್ಟಿವ್ ಇಂಟ್ರೆಸ್ಟ್, ಒಂದಷ್ಟು ಗ್ರಾಹಕರಿಗೆ ಒಳ್ಳೆಯದಾಗುವಂತೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ನಿನ ಅವಶ್ಯಕತೆ ಬಹಳ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್. ಅನ್ಫೇರ್ ಪ್ರೈಸಸ್ ಆಗಿರ್ಬೋದು, ಹೋರ್ಡಿಂಗ್ ಆಗಿರ್ಬೋದು, ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯ ಎಕ್ಸ್ಪ್ಲಾಯಿಟೇಷನ್. ಅಂದ್ರೆ ಅದು ಖಂಡಿತ ಎಕ್ಸಾಜುರೇಷನ್ ಅಲ್ಲ, ಉತ್ಪ್ರೇಕ್ಷೆ ಅಲ್ಲ. ಅಂತಹ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಗಳಿಂದ, ಅಂತಹ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ಗಳಿಂದ, ಅಂತಹ ಅನ್ಫೇರ್ ಪ್ರೈಸ್ಗಳಿಂದ, ಮತ್ತೆ ಬೇರೆ ಯಾವುದೇ ರೀತಿಯ ಎಕ್ಸ್ಪ್ಲಾಯಿಟೇಷನ್ನಿನಿಂದ ಕನ್ಸ್ಯೂಮರ್ ಅನ್ನ ಪ್ರೊಟೆಕ್ಟ್ ಮಾಡಲು, ಗ್ರಾಹಕನಿಗೆ ಸುರಕ್ಷತೆಯನ್ನ ಕೊಡಲು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಹಳ ಅತ್ಯವಶ್ಯಕ. ಅಂದ್ರೆ ಅದು ತಪ್ಪಾಗೋದಿಲ್ಲ. ಸೇಫ್ ಗಾರ್ಡಿಂಗ್ ಅಗೇನ್ಸ್ಟ್ ಅನ್ಸ್ಕ್ರಪ್ಯುಲಸ್ ಅಂಡ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಸೊ consumer needs protection against exploitation through defective product, adulteration, misleading advertisement, hoarding, black marketing. While consumer organizations are working to protect consumer interest, adequate legal protection is necessary until these organizations become powerful enough. So ಈ ಕನ್ಸ್ಯೂಮರ್ ಆರ್ಗನೈಸೇಷನ್ಗಳು ಹುಟ್ಟಿರ್ತಕ್ಕಂಥದ್ದೇನೋ ಸತ್ಯವೇ, ಆದರೆ ಸರ್ಕಾರ ಇದಕ್ಕೆ ಬೇಕಾಗಿರುವಂತಹ ಲೀಗಲ್ ಪ್ರೊಟೆಕ್ಷನ್ ಅನ್ನ ಈ ಕನ್ಸ್ಯೂಮರ್ ಆರ್ಗನೈಸೇಷನ್ಗಳಿಗೆ ಕೊಟ್ಟಿದ್ದಾರಾ? ಸರ್ಕಾರ ಈ ಕನ್ಸ್ಯೂಮರ್ ಆರ್ಗನೈಸೇಷನ್ಗಳಿಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರಾ? ಅದನ್ನ ಯೋಚಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫ್ರಮ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ. ಯಾಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬೇಕು ಅನ್ನುವುದನ್ನ ಗ್ರಾಹಕರ ಒಂದು ದೃಷ್ಟಿಯಿಂದ ನಾವಿಷ್ಟೊತ್ತು ತಿಳಿದುಕೊಂಡ್ವಿ. ಹಾಗಾದ್ರೆ ಒಂದು ಬಿಸ್ನೆಸ್ಸಿನ ದೃಷ್ಟಿಯಿಂದ ಯಾಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ನಿನ ಅವಶ್ಯಕತೆ ಇದೆ? ಮೊದಲನೆಯದಾಗಿ ಲಾಂಗ್ ಟರ್ಮ್ ಬಿಸ್ನೆಸ್ ಇಂಟ್ರೆಸ್ಟ್. ಯಾವುದೇ ಒಂದು ದೇಶ ನಡಿಬೇಕು ಅಂದ್ರೆ ಆ ದೇಶದಲ್ಲಿ ಇರುವಂತಹ ಇಂಡಸ್ಟ್ರಿಗಳು, ಬಿಸ್ನೆಸ್ಗಳು ಲಾಂಗ್ ಟರ್ಮ್ ಸಸ್ಟೈನ್ ಆಗುವಂಥದ್ದು ಬಹಳ ಬಹಳ ಮುಖ್ಯ. ಎಲ್ಲರಿಗೂ ಸರ್ಕಾರವೇ ಎಲ್ಲ ಕೆಲಸಗಳನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಜನರ ಎಕ್ಸ್ಪೆಕ್ಟೇಷನ್ಗಳನ್ನ ಸರ್ಕಾರವೇ ಮ್ಯಾನ್ಯುಫ್ಯಾಕ್ಚರ್ ಮಾಡ್ತಾ ಎಲ್ಲವನ್ನು ಪೂರೈಸಲು ಸಾಧ್ಯವಿಲ್ಲ. ಪ್ರೈವೇಟ್ ಪ್ಲೇಯರ್ಗಳ ಉಳಿವಿಕೆ ಒಂದು ದೇಶದ ಅರ್ಥವ್ಯವಸ್ಥೆಗೆ ಬಹಳ ಬಹಳ ಅತ್ಯವಶ್ಯಕ. ಆ ತರಹದ ಪ್ರೈವೇಟ್ ಪ್ಲೇಯರ್ಗಳನ್ನ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ಗಳ ಮುಖೇನ ಆಗಿರ್ಬೋದು, ಕೆಟ್ಟ ಕೆಟ್ಟ ಪ್ರೈಸಿಂಗ್ ಪಾಲಿಸಿಗಳ ಮುಖೇನ ಆಗಿರ್ಬೋದು, ನಮ್ಮ ಅರ್ಥವ್ಯವಸ್ಥೆಯಿಂದ ಅಳಿಸಿ ಹೋಗದ ಹಾಗೆ ನೋಡ್ಕೊಳ್ಳಿಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಹಳ ಮುಖ್ಯವಾಗುತ್ತೆ. ಯಾಕೆಂದ್ರೆ ಒಂದು ಬಿಸ್ನೆಸ್ ಲಾಂಗ್ ಟರ್ಮಿನಲ್ಲಿ ಕೆಲಸ ಮಾಡಬೇಕು, ಲಾಂಗ್ ಟರ್ಮ್ ಸಸ್ಟೈನ್ ಆಗಬೇಕು ಅಂದ್ರೆ ಕನ್ಸ್ಯೂಮರ್ಗಳನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು, ಫೇರ್ ಅಂಡ್ ಸ್ಕ್ವೇರ್ ಪ್ರೈಸಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಫೇರ್ ಅಂಡ್ ಸ್ಕ್ವೇರ್ ಬಿಸ್ನೆಸ್ ಅನ್ನ ನಡೆಸ್ತಕ್ಕಂಥದ್ದು, ಫೇರ್ ಅಂಡ್ ಸ್ಕ್ವೇರ್ ಟ್ರೇಡ್ ಪ್ರಾಕ್ಟೀಸಸ್ ಗಳನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಅದಕ್ಕೋಸ್ಕರ ಕನ್ಸ್ಯೂಮರ್ ಪ್ರೊಟೆಕ್ಷನ್ನಿನ ಅವಶ್ಯಕತೆ ಇದೆ. ನೆಕ್ಸ್ಟ್ ನೋಡೋದಾದ್ರೆ ರೆಸ್ಪಾನ್ಸಿಬಲ್ ಯೂಸ್ ಆಫ್ ಸೊಸೈಟೀಸ್ ರಿಸೋರ್ಸಸ್. ಯಾವಾಗಲೂ ಕೂಡ ಇದು ಸತ್ಯ. ಯಾವಾಗಲೂ ಕೂಡ ನಮಗೆ ಇರ್ತಕ್ಕಂತಹ ಡಿಸೈರ್ಸ್ ಅನ್ಲಿಮಿಟೆಡ್, ಆದರೆ ಇರುವಂತಹ ರಿಸೋರ್ಸಸ್ ಮಾತ್ರ ಲಿಮಿಟೆಡ್. ಎಲ್ಲರಿಗೂ ಎಲ್ಲವೂ ಬೇಕು, ಆದರೆ ಇರುವಂತಹ ರಿಸೋರ್ಸಸ್ ಒಂದಷ್ಟು ಜನರಿಗೆ ಒಂದಷ್ಟು ಸಿಗಲಿಕ್ಕೆ ಮಾತ್ರ ಸಾಧ್ಯವಾಗುವಂತೆ ಇದೆ. ಇದನ್ನ ಮ್ಯಾನೇಜ್ ಮಾಡುವಂಥದ್ದು ಬಹಳ ಬಹಳ ಮುಖ್ಯ. ಯಾವುದೇ ಬಿಸ್ನೆಸ್ಗಳು ತಮಗೆ ಇರುವಂತಹ ಅಥವಾ ಸೊಸೈಟಿಯಿಂದ ತಮಗೆ ಸಿಕ್ಕಿರುವಂತಹ ಸಂಪನ್ಮೂಲಗಳನ್ನು ಅತ್ಯವಶ್ಯಕವಾಗಿ ಬಹಳ ಬಹಳ ಜುಡಿಷಿಯಸ್ ಆಗಿ ಉಪಯೋಗಿಸುವಂತಹ ಒಂದು ಅತ್ಯವಶ್ಯಕವಾದಂತಹ ರಿಕ್ವೈರ್ಮೆಂಟ್ ಇದೆ. ಅವರು ಯಾವಾಗ ರಿಸೋರ್ಸಸ್ಗಳನ್ನು ಬೇಕಾದ ಹಾಗೆ ಬೇಜವಾಬ್ದಾರಿಯಿಂದ ಏನಕ್ಕೂ ಅದಕ್ಕೆ ಲೆಕ್ಕ ಕೊಡದ ಹಾಗೆ ಉಪಯೋಗಿಸಲಿಕ್ಕೆ ಶುರು ಮಾಡ್ತಾರೆ, ರಿಸೋರ್ಸಸ್ಗಳ ಅವೈಲಬಿಲಿಟಿ
ಕ್ವಾಲಿಟಿ ಕಡಿಮೆ ಆಗುತ್ತೆ, ಸಮಾಜಕ್ಕೆ ತೊಂದರೆಗಳು ಶುರುವಾಗೋದು ಜಾಸ್ತಿ ಆಗುತ್ತೆ. ಈ ರೀತಿ ಬಿಸ್ನೆಸ್ಗಳು ತಮ್ಮ ಸಂಪನ್ಮೂಲಗಳನ್ನ ವೇಸ್ಟ್ ಮಾಡದ ಹಾಗೆ, ಲಾಂಗ್ ಟರ್ಮ್ ಯೋಚನೆ ಮಾಡಿ ಸೊಸೈಟಿಗೆ ಒಳ್ಳೇದು ಮಾಡೋ ಹಾಗೆ ತಮ್ಮ ರಿಸೋರ್ಸಸ್ಗಳನ್ನ ಬಳಸ್ಕೊಳ್ಳುವಂಥದ್ದು, ಪ್ರೊಡಕ್ಷನ್ ಅನ್ನ ಮಾಡುವಂಥದ್ದು, ಈ ರೀತಿ ಮಾಡಿಸುವ ನಿಟ್ಟಿನಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ನಿನ ಅವಶ್ಯಕತೆ ಇದೆ. ಸೊ businesses use society's resources, have responsibility to supply products and services that are in public interest. Next ನೋಡೋದಾದ್ರೆ social responsibility. Businesses have social responsibilities towards various stakeholders including consumers who form an important group. Social responsibility ಅಥವಾ ಸಾಮಾಜಿಕ ಜವಾಬ್ದಾರಿ ಅಂತಕ್ಕಂಥದ್ದು ಎಲ್ಲ ಬಿಸ್ನೆಸ್ಗಳಿಗೂ ಇರುವಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಅವರು ಗಳಿಸುವಂತಹ ಪ್ರಾಫಿಟ್ಗಳನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸೋದಾಗಿರ್ಬೋದು, ತಮ್ಮ ಸಾಮಾಜಿಕ ಜವಾಬ್ದಾರಿಯಿಂದ ಜನರಿಗೆ ಒಳ್ಳೆ ಬೆಲೆಗಳಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ನ ಕೊಡುವಂತದ್ದಾಗಿರ್ಬೋದು, ಸಾಮಾಜಿಕ ಕಳಕಳಿ ಇಟ್ಕೊಂಡು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಬೇರೆ ಯಾವುದೇ ಒಳ್ಳೆ ಫೇರ್ ಅಂಡ್ ಟ್ರೇಡ್ ಪ್ರಾಕ್ಟೀಸಸ್ ಗಳನ್ನ ಕಲ್ಟಿವೇಟ್ ಮಾಡ್ಕೊಳ್ಳೋದಾಗಿರ್ಬೋದು. ಇವೆಲ್ಲದಕ್ಕೂ ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಮಾರಲ್ ಜಸ್ಟಿಫಿಕೇಶನ್. ಇಟ್ಸ್ ದ ಮಾರಲ್ ಡ್ಯೂಟಿ ಆಫ್ ಬಿಸ್ನೆಸಸ್ ಟು ಕೇರ್ ಫಾರ್ ಕನ್ಸ್ಯೂಮರ್ ಇಂಟ್ರೆಸ್ಟ್, ಅವಾಯ್ಡ್ ಎಕ್ಸ್ಪ್ಲಾಯ್ಟೇಷನ್ ಥ್ರೂ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ನಾವು ಸಾಮಾಜಿಕ ಕಳಕಳಿ, ಸಾಮಾಜಿಕ ಜವಾಬ್ದಾರಿ ಸತ್ಯ, ಆದರೆ ಮಾರಲ್ ಆಗಿ ಆತ್ಮಸಾಕ್ಷಿಯಿಂದ ನೋಡಿದಾಗ ನಾನು ಯಾಕೆ ಯಾರಿಗೋ ಮೋಸ ಮಾಡಬೇಕು, ನಾನು ಯಾಕೆ ಯಾರಿಗೆ ಕೆಟ್ಟದ್ದನ್ನ ಮಾಡಬೇಕು, ನಾನು ಯಾಕೆ ನನ್ನಿಂದ ಬೇರೆ ಯಾರಿಗೋ ತೊಂದರೆ ಕೊಡಬೇಕು, ಈ ಒಂದು ಪಾಲಿಸಿಯನ್ನ ಬಿಸ್ನೆಸ್ಗಳು ಅಡಾಪ್ಟ್ ಮಾಡಿಕೊಂಡಾಗ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅನ್ನೋದು ಹೊರಟೋಗುತ್ತೆ, ಫೇರ್ ಅಂಡ್ ಸ್ಕ್ವೇರ್ ಆಗಿ ಎಲ್ಲವೂ ನಡೆಯುತ್ತೆ. ಈ ನಿಟ್ಟಿನಲ್ಲಿ ಹೋಗಲಿಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಅವಾಯ್ಡಿಂಗ್ ಗವರ್ಮೆಂಟ್ ಇಂಟರ್ವೆನ್ಷನ್ ಬಹಳ ಮುಖ್ಯ ಮತ್ತು ಬಹಳ ಸತ್ಯ ಕೂಡ. ಯಾವುದೇ ಬಿಸ್ನೆಸ್ಗಳು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅನ್ನ ಮಾಡ್ತಾ ಇದ್ದಾರೆ, ಫೇರ್ ಅಂಡ್ ಸ್ಕ್ವೇರ್ ಆಗಿ ಪ್ರೈಸಿಂಗ್ ಪಾಲಿಸಿಗಳನ್ನ ಇಟ್ಕೊಂಡಿಲ್ಲ, ಅಡಲ್ಟ್ರೇಷನ್ ಮುಖೇನ ತಮ್ಮ ಪ್ರಾಡಕ್ಟ್ಗಳನ್ನ ಸಮಾಜದಲ್ಲಿ ಕನ್ಸ್ಯೂಮರ್ಗಳಿಗೆ ಮಾರ್ತಾ ಇದ್ದಾರೆ ಅಂದ್ರೆ ಅಂತಹ ಸಂದರ್ಭಗಳಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನ ಇಟ್ಕೊಂಡು, ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಸರ್ಕಾರ ಇಮ್ಮಿಡಿಯೇಟ್ ಆಗಿ ಇಂಟರ್ವೀನ್ ಆಗಿ ಅಂತಹ ಬಿಸ್ನೆಸ್ಗಳನ್ನ ಕ್ಲೋಸ್ ಮಾಡಿಸ್ಬಿಡುತ್ತೆ. ಆ ರೀತಿ ಆಗದ ಹಾಗೆ ನೋಡಿಕೊಳ್ಳಲು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾವುದೇ ಒಂದು ಬಿಸ್ನೆಸ್ ಸರ್ಕಾರದ ಕೆಂಗಣ್ಣಿಗೆ ಗುರಿ ಆಗದ ಹಾಗೆ ತಮ್ಮ ಬಿಸ್ನೆಸ್ಗಳನ್ನ ಫೇರ್ ಅಂಡ್ ಸ್ಕ್ವೇರ್ ಆಗಿ ನಡೆಸುವಂಥದ್ದು ಕನ್ಸ್ಯೂಮರ್ ಪ್ರೊಟೆಕ್ಷನ್ನಿನ ರೂಲ್ಸ್ ಅನ್ನ ಫಾಲೋ ಮಾಡಿದಾಗ ಮಾತ್ರ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019. ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಕವರೇಜ್ ಏನು, ಅದರ ಸ್ಕೋಪ್ ಏನು, ಯಾಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಅನ್ನ ಸರ್ಕಾರ ಅಮೆಂಡ್ ಎನಾಕ್ಟ್ ಮಾಡಿ ಎನ್ಫೋರ್ಸ್ ಮಾಡಿದ್ರು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 ಕೆಲಸವನ್ನ ನಡೆಸ್ಬಿಡಬಹುದಿತ್ತಲ್ಲ. ಇದಕ್ಕೆ ನಮಗೆ ಇಲ್ಲಿ ಉತ್ತರ ಸಿಗುತ್ತೆ. ಮೊದಲನೆಯದಾಗಿ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 seeks to promote consumer interest to speedy, inexpensive redressal of their grievances. ಸೊ ಬಹಳ ಸ್ಪೀಡ್ ಆಗಿ, ಬಹಳ ಕ್ವಿಕ್ ಆಗಿ ಕನ್ಸ್ಯೂಮರ್ ಮಾಡುವಂತಹ ಕಂಪ್ಲೇಂಟ್ಗಳನ್ನ ಅಂದ್ರೆ ಗ್ರೀವಿಯನ್ಸಸ್ ಅನ್ನ ಅದಕ್ಕೆ ರಿಡ್ರೆಸಲ್ ಅಂದ್ರೆ ಸೊಲ್ಯೂಷನ್ ಕೊಡುವಂತದ್ದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಒಂದು ಮುಖ್ಯ ಉದ್ದೇಶ. ಇಟ್ ಎಕ್ಸ್ಟೆಂಡ್ಸ್ ಟು ದ ಹೋಲ್ ಆಫ್ ಇಂಡಿಯಾ, ಅಪ್ಲೈಸ್ ಟು ಆಲ್ ದ ಟ್ರಾನ್ಸಾಕ್ಷನ್ ವೆದರ್ ಮ್ಯಾನ್ಯುಫ್ಯಾಕ್ಚರರ್ ಆರ್ ಟ್ರೇಡರ್ಸ್ ಸಪ್ಲೈಯಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಇ ಕಾಮರ್ಸ್ ಫರ್ಮ್ಸ್. ಇಲ್ಲೇ ಈ ಆಕ್ಟಿನ ಮುಖ್ಯ ಪಾರ್ಟ್ ಬರ್ತಕ್ಕಂಥದ್ದು. 1986 ಅಂದ್ರೆ 1986 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನ ನೀವೊಮ್ಮೆ ತೆಗೆದು ಓದಿದ್ರೆ ಅಲ್ಲಿ ಇ ಕಾಮರ್ಸ್ ಫರ್ಮ್ಗಳ ಮೆನ್ಷನ್ನೇ ಇರೋದಿಲ್ಲ. ಆನ್ಲೈನ್ ಟ್ರಾನ್ಸಾಕ್ಷನ್ಗಳಲ್ಲಿ ಕನ್ಸ್ಯೂಮರ್ಗೆ ಆಗ್ತಾ ಇದ್ದಂತಹ ತೊಂದರೆಗಳ ಬಗ್ಗೆ, ಸೊಲ್ಯೂಷನ್ಗಳ ಬಗ್ಗೆ ಮೆನ್ಷನ್ನೇ ಇರೋದಿಲ್ಲ. ಅದನ್ನ ಸರಿಪಡಿಸಲಿಕ್ಕೆ ಅಂತಹ ಆನ್ಲೈನ್ ಟ್ರಾನ್ಸಾಕ್ಷನ್
ಟ್ರಾನ್ಸಾಕ್ಷನ್ಗಳಿಂದ ಇವತ್ತಿನ ಕಾಲಘಟ್ಟಕ್ಕೆ ಮೆಜಾರಿಟಿ ಆಗ್ತಾ ಇರ್ತಕ್ಕಂಥದ್ದೇ ಆನ್ಲೈನ್ ಟ್ರಾನ್ಸಾಕ್ಷನ್ಗಳು. ಅಂತಹ ಆನ್ಲೈನ್ ಟ್ರಾನ್ಸಾಕ್ಷನ್ಗಳಿಂದ ಜನರನ್ನ ಪ್ರೊಟೆಕ್ಟ್ ಮಾಡಲು, ಗ್ರಾಹಕನಿಗೆ ಸುರಕ್ಷತೆಯನ್ನ ನೀಡಲು ನಮ್ಮ ಆಕ್ಟ್ ಅನ್ನ 2019 ನಲ್ಲಿ ಮಾನ್ಯ ಭಾರತ ಸರ್ಕಾರ ಅಮೆಂಡ್ ಮಾಡಿ ಎನ್ಫೋರ್ಸ್ ಮಾಡಿ ಎನಾಕ್ಟ್ ಮಾಡಿದ್ರು. ನೆಕ್ಸ್ಟ್ ನೋಡೋದಾದ್ರೆ ದ ಆಕ್ಟ್ confers certain rights with a view to empower consumers protecting their interest. It replaces Consumer Protection Act 1986 with wider scope and coverage, addressing modern consumer problems in both offline and online transactions. So 2019ನೇ ಆಕ್ಟ್ 1986ರ ಆಕ್ಟ್ ಅನ್ನ ರೀಪ್ಲೇಸ್ ಮಾಡ್ತು. ನಾನು ಈಗ ತಾನೇ ಮಾತಾಡಿದ ಹಾಗೆ ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಅವತ್ತಿನ ಕಾಲಘಟ್ಟಕ್ಕೆ ಯಾವ ರೀತಿ ಬೇಕಿತ್ತು ಅವತ್ತಿಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 ಅನ್ನ ಪಾಸ್ ಮಾಡಿದ್ರು. ಆದ್ರೆ ಇವತ್ತಿನ ಕಾಲಘಟ್ಟಕ್ಕೆ ಆಗಿರುವಂತಹ ಬದಲಾವಣೆಗಳನ್ನ ಕನ್ಸಿಡರ್ ಮಾಡಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಅನ್ನ ಸರ್ಕಾರ ಮಾನ್ಯ ಭಾರತ ಸರ್ಕಾರ ಎನಾಕ್ಟ್ ಮಾಡಿ ಎನ್ಫೋರ್ಸ್ ಮಾಡಿದ್ರು. ಮತ್ತಷ್ಟು ನೋಡೋದಾದ್ರೆ ಇದರ ಕಾಂಪ್ರಹೆನ್ಸಿವ್ ಕವರೇಜ್ ಏನನ್ನೆಲ್ಲ ಕವರ್ ಮಾಡುತ್ತೆ. The act covers all the goods and services, online transactions through electronic means, ಟೆಲಿಶಾಪಿಂಗ್, ಡೈರೆಕ್ಟ್ ಸೆಲ್ಲಿಂಗ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, MLM ಅಂತ ಕರೀತಾರೆ. MLM ಅಂತಕ್ಕಂಥದ್ದು ಒಂದು ದೊಡ್ಡ ಸ್ಕ್ಯಾಮ್ ಅಂದ್ರೆ ಅದು ತಪ್ಪಾಗೋದಿಲ್ಲ. ನಾನು ಒಬ್ಬರನ್ನ ಗುರ್ತು ಮಾಡ್ಕೊಡ್ತೇನೆ, ಅವನು ಇನ್ನಿಬ್ಬರನ್ನ ಗುರ್ತು ಮಾಡ್ಕೊಡ್ಬೇಕು, ಆ ಇಬ್ರು 4 ಜನನ ಗುರ್ತು ಮಾಡ್ಕೊಡ್ಬೇಕು, ಆ 4 ಜನ ಇನ್ನೊಂದು 16 ಜನನ ಗುರ್ತು ಮಾಡ್ಕೊಡ್ಬೇಕು. ಇದನ್ನ MLM ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಬಹಳ ದೊಡ್ಡ ಸ್ಕ್ಯಾಮು. ಅದರಲ್ಲೂ ವಿದ್ಯಾರ್ಥಿಗಳನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದೇ ಈ ಸ್ಕ್ಯಾಮಿನ ಮುಖ್ಯ ಉದ್ದೇಶ. ದಯವಿಟ್ಟು ಇಂತಹ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಸ್ಕ್ಯಾಮ್ಗಳಿಗೆ ಗುರಿಯಾಗಬೇಡಿ. ಅಂತಹ ದುಡ್ಡು ಮಾಡೋದನ್ನ ನಂಬಬೇಡಿ, ಅದು ಸುಳ್ಳು. ನೆಕ್ಸ್ಟ್ ನೋಡೋದಾದ್ರೆ ಕನ್ಸ್ಯೂಮರ್ ಎಂಪವರ್ಮೆಂಟ್. ದಿ ಆಕ್ಟ್ ಎಂಪವರ್ಸ್ ಕನ್ಸ್ಯೂಮರ್ಸ್ ಬೈ ಪ್ರೊವೈಡಿಂಗ್ ದೆಮ್ ವಿತ್ ಸ್ಪೆಸಿಫಿಕ್ ರೈಟ್ಸ್, ಎಸ್ಟಾಬ್ಲಿಷಿಂಗ್ ಮೆಕ್ಯಾನಿಸಮ್ ಫಾರ್ ಗ್ರೀವಿಯನ್ಸ್ ರಿಡ್ರೆಸಲ್. ಗ್ರೀವಿಯನ್ಸ್ ಅಂದ್ರೆ ಕಂಪ್ಲೇಂಟ್, ರಿಡ್ರೆಸಲ್ ಅಂದ್ರೆ ಸೊಲ್ಯೂಷನ್. ಕಂಪ್ಲೇಂಟ್ ಅನ್ನ ಸಾಲ್ವ್ ಮಾಡುವಂತದ್ದು. ಸೊ ಕಂಪ್ಲೇಂಟ್ ಅನ್ನ ಬೇಗ ಸಾಲ್ವ್ ಮಾಡುವುದಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಸಹಾಯ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸ್ಪೀಡಿ ರಿಡ್ರೆಸಲ್. ಇಟ್ aims to provide quick and inexpensive resolution of consumer disputes to 3-tier redressal mechanism. 3 ಸ್ಟೇಜ್ಗಳ ರಿಡ್ರೆಸಲ್ ಸಿಸ್ಟಮ್ ಅನ್ನ ಇಟ್ಕೊಂಡು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಇನ್ಎಕ್ಸ್ಪೆನ್ಸಿವ್ ಆಗಿ ಕನ್ಸ್ಯೂಮರ್ ಕಂಪ್ಲೇಂಟ್ಗಳನ್ನ ಸಾಲ್ವ್ ಮಾಡುವ ನಿಟ್ಟಿನಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಬಹಳ ದೊಡ್ಡ ಪಾತ್ರವನ್ನ ವಹಿಸಿದೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಅನ್ನ ನೋಡೋದಾದ್ರೆ ಹೂ ಇಸ್ ದ ಕನ್ಸ್ಯೂಮರ್. ಸೊ ಅಂಡರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 a consumer is a person who. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನಾವು ಯಾವಾಗ ಲಾಗಳ ಬಗ್ಗೆ ಕಲಿತೇವೆ, ಯಾವಾಗ ಈ ರೀತಿ ಆಕ್ಟ್ಗಳ ಬಗ್ಗೆ ಕಲಿತೇವೆ, ಇಂತಹ ಲಾಗಳಲ್ಲಿ ಇಂತಹ ಆಕ್ಟ್ಗಳಲ್ಲಿ ಅವರು ನಮಗೆ ಕೊಟ್ಟಿರುವಂತಹ ಡೆಫಿನಿಷನ್ಗಳನ್ನ ನಾವು ಕಲಿಬೇಕಾಗತ್ತೆ. ಆ ರೀತಿಯಲ್ಲೇ ಆ ವ್ಯಕ್ತಿಯನ್ನ ಡಿಫೈನ್ ಮಾಡಬೇಕಾಗತ್ತೆ. ಕನ್ಸ್ಯೂಮರ್ ಅನ್ನ ಈ ಆಕ್ಟ್ ಹೇಗೆ ಡಿಫೈನ್ ಮಾಡಿದೆ ನೋಡೋಣ. It who buys goods or services or avails services for a consideration, paid, promised, partly paid or under deferred payment. So ಯಾರು ಒಬ್ಬ ಗ್ರಾಹಕ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಪರ್ಚೇಸ್ ಮಾಡುವಂತವನು, ಖರೀದಿ ಮಾಡುವಂತವನು, ಅಂತಹ ವ್ಯಕ್ತಿ ದುಡ್ಡನ್ನ ಕಟ್ಟಿರ್ತಾನೆ, ದುಡ್ಡನ್ನ ಕಟ್ತೇನೆ ಅಂತ ಪ್ರಾಮಿಸ್ ಮಾಡಿರ್ತಾನೆ, ಪಾರ್ಟ್ಲಿ ಅಂದ್ರೆ ಒಂದಿಷ್ಟು ಕಂತನ್ನ ಮಾತ್ರ ಕಟ್ಟಿರ್ತಾನೆ, ಅಥವಾ ಇನ್ನು ಮುಂದೆ EMIಗಳ ರೀತಿಯಲ್ಲಿ ದುಡ್ಡನ್ನ ಕಟ್ಟುತ್ತೇನೆ ಅಂತ ಹೇಳಿರ್ತಾನೆ. ನೆಕ್ಸ್ಟ್ ನೋಡೋದಾದ್ರೆ includes any user of such goods or beneficiary of services if used with the buyer's approval. ಖರೀದಿ ಮಾಡಿರ್ತಕ್ಕಂಥವನೇ ಗ್ರಾಹಕನಲ್ಲ,
ಖರೀದಿ ಮಾಡಿರುವಂತಹ ವ್ಯಕ್ತಿ ಹತ್ರ ನಾನು ಪರ್ಮಿಷನ್ ಅನ್ನ ತಗೊಂಡು ಅವನ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಉಪಯೋಗಿಸಿದ್ರೆ ನಾನು ಕೂಡ ಗ್ರಾಹಕನಾಗ್ತೇನೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ ಇಟ್ ಅಪ್ಲೈಸ್ ಟು ಬೋತ್ ಆಫ್ಲೈನ್ ಅಂಡ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಥ್ರೂ ಎಲೆಕ್ಟ್ರಾನಿಕ್ ಮೀನ್ಸ್ ಟೆಲಿಶಾಪಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಆರ್ MLM ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಸೊ ಈ ಒಂದು ಕನ್ಸ್ಯೂಮರ್ ಅನ್ನುವಂತಹ ಡೆಫಿನಿಷನ್ ಬರೀ ಆಫ್ಲೈನ್ ಗ್ರಾಹಕನಿಗೆ ಮಾತ್ರ ಅಲ್ಲ, ಆನ್ಲೈನ್ ಗ್ರಾಹಕನಿಗೂ ಇದು ಅಪ್ಲೈ ಆಗುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಸೇಲ್ಸ್ ಮೆನ್ ಮುಖೇನ ಪರ್ಚೇಸ್ ಮಾಡಿರುವಂತಹ ವ್ಯಕ್ತಿಗಳು, MLM ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮುಖೇನ ಪರ್ಚೇಸ್ ಮಾಡಿರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಗ್ರಾಹಕರು ಅನಿಸ್ಕೊಳ್ತಾರೆ ಅನ್ನುವಂಥದ್ದನ್ನ ಈ ಮೂರೂ ಡೆಫಿನಿಷನ್ಗಳು ನಮಗೆ ತಿಳಿಸ್ಕೊಡ್ತಾ ಇದೆ. ನೆಕ್ಸ್ಟ್ ನೋಡೋದಾದ್ರೆ however a person who obtain goods or services for resale or commercial purposes is not considered under the act. ಈಗ ಇವೆಲ್ಲವೂ ಕೂಡ ನಾನೇ ಫೈನಲ್ ಕನ್ಸ್ಯೂಮರ್, ನನ್ನ ನಂತರ ಬೇರೆ ಯಾರು ಅದನ್ನ ಬಿಸ್ನೆಸ್ ಪರ್ಪಸ್ಸಿಗೋಸ್ಕರ ಉಪಯೋಗಿಸ್ತಾ ಇಲ್ಲ. ಆದ್ರೆ ಕೆಲವೊಂದು ಗ್ರಾಹಕರು ಏನ್ ಮಾಡ್ತಾರೆ, B2B ಇದನ್ನ ಏನಂತ ಕರಿತೇವೆ, B2B ಬಿಸ್ನೆಸ್ ಟು ಬಿಸ್ನೆಸ್ ಕನ್ಸ್ಯೂಮರ್. ನಾನು ಒಂದು ಬಿಸ್ನೆಸ್ ಹತ್ರ ಖರೀದಿ ಮಾಡಿ ಇನ್ನೊಂದು ಬಿಸ್ನೆಸ್ಸಿಗೆ ಆ ಗೂಡ್ಸ್ ಅನ್ನ ಮಾರ್ತೇನೆ. ಈ ರೀತಿಯ ಬಿಸ್ನೆಸ್ ಟು ಬಿಸ್ನೆಸ್ ಕನ್ಸ್ಯೂಮರ್ಗಳು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಅಡಿಯಲ್ಲಿ ಬರೋದಿಲ್ಲ. ಅವರಿಗೆ ಅಂತಾನೆ ಸಪರೇಟ್ ಆಕ್ಟ್ಗಳು, ರೂಲ್ಸ್ಗಳು, ರೆಗ್ಯುಲೇಷನ್ಗಳು ಸರ್ಕಾರ ಮಾಡಿಟ್ಟಿದೆ. ನೆಕ್ಸ್ಟ್ ನೋಡೋದಾದ್ರೆ ದಿಸ್ ಡೆಫಿನಿಷನ್ ಎನ್ಶೋರ್ ದಟ್ ದಿ ಆಕ್ಟ್ protects the actual end users of products and services rather than those who are part of the ಕಮರ್ಷಿಯಲ್ ಚೈನ್ ಆಫ್ ಡಿಸ್ಟ್ರಿಬ್ಯೂಷನ್. ಅದನ್ನೇ ನಾನು ಈಗ ತಾನೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು. B2B ಬಿಸ್ನೆಸ್ಗಳ ಕನ್ಸ್ಯೂಮರ್ಗಳನ್ನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಕನ್ಸಿಡರೇಷನ್ ಕೊಡೋದಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಬೇಕಾಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಅನ್ನ ನೋಡೋದಾದ್ರೆ ಕೀ ಟರ್ಮ್ಸ್ ಅಂಡ್ ಡೆಫಿನಿಷನ್ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019. ಮೊದಲನೆಯ ಕೀ ಟರ್ಮ್ ಅಥವಾ ಡೆಫಿನಿಷನ್ ನೋಡೋದಾದ್ರೆ ಕಂಪ್ಲೇಂಟ್. ಸಾಮಾನ್ಯ ಆಡು ಭಾಷೆಯಲ್ಲಿ ಕಂಪ್ಲೇಂಟ್ ಅಂದ್ರೆ ಏನರ್ಥ? ಗ್ರೀವಿಯನ್ಸ್. ನಾನು ಯಾರಾದರ ಬಗ್ಗೆ ದೂರನ್ನ ಕೊಟ್ರೆ, ಯಾರಾದರ ಬಿಹೇವಿಯರ್ ಆಗಿರ್ಬೋದು, ಯಾವುದಾದರೂ ಗೂಡ್ಸ್ ಅಂಡ್ ಸರ್ವಿಸಸ್ ನನಗೆ ಸಿಕ್ಕಿರುವಂತದ್ದಾಗಿರ್ಬೋದು, ಇದರ ಬಗ್ಗೆ ಯಾವುದಾದರೂ ದೂರನ್ನ ದಾಖಲೆ ಮಾಡಿದ್ರೆ ಅದನ್ನ ಕಂಪ್ಲೇಂಟ್ ಅಂತ ಕರಿತೇವೆ, ಗ್ರೀವಿಯನ್ಸ್ ಅಂತ ಕರಿತೇವೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟಿನ ಮುಖೇನ ಇದಕ್ಕೆ ಕೊಟ್ಟಿರುವಂತಹ ಡೆಫಿನಿಷನ್ ಏನು ನೋಡೋಣ. Allegation in writing for obtaining relief regarding restrictive trade practice, defect in goods, deficiency services, overcharging or harmful products or services. So Consumer Protection Act 2019 ಪ್ರಕಾರ ನಾನು ಯಾವುದಾದರನ್ನು ದೂರು ಅಂತ ಕರಿಬೇಕು ಅಂದ್ರೆ ಅದನ್ನ ರೈಟಿಂಗ್ ಅಲ್ಲಿ ಕೊಟ್ಟಿರಬೇಕು. ಅದಷ್ಟೇ ಅಲ್ಲ, ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆಗಿರಬೇಕು, ಯಾವುದಾದರೂ ಗೂಡ್ಸ್ ನಲ್ಲಿ ಡಿಫೆಕ್ಟ್ ಇರಬೇಕು ಅಥವಾ ಡಿಫಿಷಿಯನ್ಸಿ ಸರ್ವಿಸಸ್ ನಲ್ಲಿ ಕಾಣಬೇಕು ಅಥವಾ ಓವರ್ ಚಾರ್ಜಿಂಗ್ ಅಥವಾ ಹಾರ್ಮ್ಫುಲ್ ಪ್ರಾಡಕ್ಟ್ಗಳು ಇರಬೇಕು. ನೆಕ್ಸ್ಟ್ ನೋಡೋದಾದ್ರೆ ಕಂಪ್ಲೇನೆಂಟ್. ಆ ದೂರುದಾರರು ಯಾರಿರ್ತಾರೆ ಅವರನ್ನ ಕಂಪ್ಲೇನೆಂಟ್ ಅಂತ ಕರಿತೇವೆ, ದೂರುಗಳನ್ನ ಕೊಡುವಂತಹ ವ್ಯಕ್ತಿ. ಸೊ any consumers, voluntary consumer association, government, central authority, legal heir or representative, parent or guardian of a minor, ಇವರೆಲ್ಲರೂ ಕೂಡ ಕಂಪ್ಲೇನೆಂಟ್ಸ್, ದೂರುದಾರರು ಆಗಬಹುದು. ಸೊ ದೂರುದಾರರು ಆಗಲಿಕ್ಕೆ ಆ ಕನ್ಸ್ಯೂಮರ್ ಅಂತಾನೆ ಅಲ್ಲ, ಯಾರ್ಯಾರಾಗಬಹುದು? ಕನ್ಸ್ಯೂಮರ್ಸ್, ವಾಲಂಟರಿ ಅಸೋಸಿಯೇಷನ್, ಸರ್ಕಾರ, ಸೆಂಟ್ರಲ್ ಅಥಾರಿಟಿ, ಲೀಗಲ್ ರೆಪ್ರೆಸೆಂಟೇಟಿವ್ ಅಂದ್ರೆ ನಾಮಿನಿ, ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಆಫ್ ಅ ಮೈನರ್. ನೆಕ್ಸ್ಟ್ ನೋಡೋದಾದ್ರೆ ಸ್ಪ್ಯೂರಿಯಸ್ ಗೂಡ್ಸ್, ಕೆಟ್ಟ ಹೋಗಿರುವಂತಹ ಸರಕುಗಳು. Goods falsely claimed to be genuine.
ಕಂಪನಿ ಹೇಳ್ತಾನೆ, ಸರ್ ಇದು ಅತ್ಯದ್ಭುತವಾದಂಥ ಪ್ರಾಡಕ್ಟು, ಪರ್ಚೇಸ್ ಮಾಡಿಕೊಂಡು ತಗೊಂಡು ಹೋಗಿ ಅಂತ. ಆದರೆ ಪರ್ಚೇಸ್ ಮಾಡಿಕೊಂಡು ತಗೊಂಡು ಬಂದ ಮೇಲೆ ಗೊತ್ತಾಯಿತು ಇದು ಸ್ಪ್ಯೂರಿಯಸ್ ಗೂಡ್ಸ್, ಕೆಟ್ಟು ಹೋಗಿದೆ, ಜೆನ್ಯುವಿನ್ ಅಲ್ಲ, ಡೂಪ್ಲಿಕೇಟ್ ಅಂತ, ಫೇಕ್ ಅಂತ. ಅದನ್ನ ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 2019 ಪ್ರಕಾರ ಸ್ಪ್ಯೂರಿಯಸ್ ಗೂಡ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಇದರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಏನೂ ಕೂಡ ಇಲ್ಲ. ಯಾವುದಾದರೂ ಒಂದು ಬಿಸ್ನೆಸ್ ಸರಿಯಾಗಿ ತಮ್ಮ ದಂಧೆಯನ್ನ, ಬಿಸ್ನೆಸ್ ಅನ್ನ ನಡೆಸ್ತಾ ಇಲ್ಲ, ಸರಿಯಾಗಿ ತಮ್ಮ ಬಿಸ್ನೆಸ್ಗಳ ಗ್ರಾಹಕರನ್ನ ನಡೆಸ್ಕೊಳ್ತಾ ಇಲ್ಲ, ಅವರು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ಗಳಿಗೆ ಮೊರೆ ಹೋಗ್ತಾ ಇದ್ದಾರೆ, ಅನ್ಯಾಯವಾಗಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವೆಲ್ಲವನ್ನು ಕೂಡ ನಾವು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಕರಿತೇವೆ. ಫಾಲ್ಸ್ ರೆಪ್ರೆಸೆಂಟೇಷನ್ ಆಫ್ ಕ್ವಾಲಿಟಿ ಕೆಟ್ಟದಾಗಿದ್ರೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥದ್ದು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನ ಕೊರಿಸಿ ಯಾವ ಕ್ವಾಂಟಿಟಿ ಅವನು ನಮಗೆ ಕೊಡಬೇಕಿತ್ತೋ ಆ ಕ್ವಾಂಟಿಟಿಯನ್ನ ಕೊಡದೆ ಹೋಗಿರ್ತಕ್ಕಂಥದ್ದು. ಕಾಂಪೋಸಿಷನ್ ಸ್ಟೈಲ್ ಆರ್ ಮಾಡೆಲ್ ಟು ಪ್ರಮೋಟ್ ಸೇಲ್ಸ್. ಇದು ಬಹಳ ಬಾರಿ ಬಟ್ಟೆ ಅಂಗಡಿಗಳಲ್ಲಿ ಮತ್ತು ವೆಹಿಕಲ್ ಅಂಗಡಿಗಳಲ್ಲಿ ನಡೆಯುತ್ತೆ. ಅವನು ಶೋರೂಮ್ನಲ್ಲಿ ಕಿಟಕಿಯಲ್ಲಿ ಅಥವಾ ಗ್ಲಾಸಿನಲ್ಲಿ ಕಾಣುವ ಹಾಗೆ ಅತ್ಯದ್ಭುತವಾದಂತಹ ಡ್ರೆಸ್ಗಳನ್ನು, ಶರ್ಟ್ಗಳನ್ನು, ಪ್ಯಾಂಟ್ಗಳನ್ನು, ವೆಹಿಕಲ್ಗಳನ್ನು, ಮಾಡೆಲ್ಗಳನ್ನು, ಬೊಂಬೆಗಳನ್ನು ನಿಲ್ಲಿಸಿರ್ತಾನೆ. ಆದರೆ ಒಳಗಡೆ ನೀವು ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ಹೊರಗಡೆ ಇದ್ದಂತಹ ಪ್ರಾಡಕ್ಟಿಗೂ ಒಳಗಡೆ ಇರುವಂತಹ ಪ್ರಾಡಕ್ಟಿಗೂ ಅಜಗಜಾಂತರದ ವ್ಯತ್ಯಾಸ ಇರುತ್ತೆ. ಇದು ಕೂಡ ಒಂದು ರೀತಿಯಲ್ಲಿ ಅನ್ಫೇರ್ ಟ್ರೇಡ್ ಪ್ರಾಕ್ಟಿಸ್ ಅನ್ನಿಸ್ಕೊಳ್ಳುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟಿಸಸ್, ಮ್ಯಾನ್ಯುಪುಲೇಷನ್ ಆಫ್ ಪ್ರೈಸ್ ಆರ್ ಸಪ್ಲೈಯಿಂಗ್, ಇಂಪೋಸಿಂಗ್ ಅನ್ಜಸ್ಟಿಫೈಡ್ ಕಾಸ್ಟ್ಸ್ ಆನ್ ಕನ್ಸ್ಯೂಮರ್ಸ್. ಬಹಳ ಬಹಳ ಮುಖ್ಯ. ಇದು ಸಾಮಾನ್ಯವಾಗಿ ಎಲೆಕ್ಟ್ರಾನಿಕ್ ಗೂಡ್ಸ್ಗಳಲ್ಲಿ, ವೆಹಿಕಲ್ ಪರ್ಚೇಸ್ಗಳಲ್ಲಿ ಬಹಳ ಸರಿ ಆಗತ್ವೆ. ವಾರಂಟಿ ಅವನು ಒಂದಕ್ಕೆ ಹೇಳಿರ್ತಾನೆ, ನೆಕ್ಸ್ಟ್ ಆ ಕೆಲಸಕ್ಕೆ ಅಥವಾ ಆ ಗೂಡ್ಸ್ಗೆ ಏನೋ ಪ್ರಾಬ್ಲಮ್ ಆದಾಗ ವಾರಂಟಿಯೇ ಇಲ್ಲ ಅಂದ್ಬಿಡ್ತಾನೆ. ಗ್ಯಾರಂಟಿ ಇದೆ ಅಂತ ಹೇಳಿರ್ತಾನೆ, ನೀವೇನೋ ಕ್ಲೇಮ್ ಮಾಡಕ್ಕೆ ಹೋದಾಗ ಆ ಗ್ಯಾರಂಟಿ ವ್ಯಾಲಿಡೇ ಇಲ್ಲ ಅಂತ ಅದಕ್ಕೊಂದು 1000 ಕಂಡೀಷನ್ಗಳನ್ನ ಹಾಕ್ಬಿಡ್ತಾನೆ. ಇವೆಲ್ಲವೂ ಕೂಡ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆಗತ್ತೆ. ಗ್ರಾಹಕನಿಗೆ ಮೋಸ ಮಾಡುವಂತಹ ಒಂದು ದಾರಿ ಅಂತ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಅದನ್ನ ಕನ್ಸಿಡರ್ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಡಿಫೆಕ್ಟ್ ಮತ್ತು ಡಿಫಿಷಿಯನ್ಸಿ. ಡಿಫೆಕ್ಟ್ ಅಂದ್ರೆ ಏನು? ಫಾಲ್ಟ್, ಇಂಪರ್ಫೆಕ್ಷನ್, ಶಾರ್ಟ್ ಕಮಿಂಗ್ಸ್ ಇನ್ ದ ಕ್ವಾಲಿಟಿ ಆಫ್ ದ ಗೂಡ್ಸ್. ಸೊ ನಾವು ಖರೀದಿ ಮಾಡ್ತಾ ಇರ್ತಕ್ಕಂತಹ ಸರಕುಗಳಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ, ಕ್ವಾಲಿಟಿ ಇನ್ಫೀರಿಯರ್ ಆಗಿದ್ರೆ ಅದನ್ನ ನಾವು ಡಿಫೆಕ್ಟ್ ಅಂತ ಕರಿತೇವೆ. ಡಿಫಿಷಿಯನ್ಸಿ ಅಂದ್ರೆ ಫಾಲ್ಟ್, ಇಂಪರ್ಫೆಕ್ಷನ್, ಶಾರ್ಟ್ ಕಮಿಂಗ್ಸ್ ಇನ್ ಸರ್ವಿಸ್. ಡಿಫೆಕ್ಟ್ ಅನ್ನುವಂಥದ್ದು ಗೂಡ್ಸ್ ಅಥವಾ ಪ್ರಾಡಕ್ಟ್, ಫಿಸಿಕಲ್ ಪ್ರಾಡಕ್ಟಿಗೆ ಅನ್ನಿಸ್ಕೊಂಡ್ರೆ, ಡಿಫಿಷಿಯನ್ಸಿ ಅಂತಕ್ಕಂಥದ್ದು ಸರ್ವಿಸಸ್ಗೆ ಅನ್ನಿಸ್ಕೊಳ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ನಮಗೆ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಕನ್ಸ್ಯೂಮರ್ ರೈಟ್ಸ್ ಅಂಡರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಇದು ಬಹಳ ಬಹಳ ಮುಖ್ಯ, ಸ್ಪೆಷಲಿ 4 ಮಾರ್ಕ್ಸಿಗೆ ನಮ್ಮ ಫೈನಲ್ ಎಕ್ಸಾಮಿನೇಷನ್ ನಲ್ಲಿ. ಮೊದಲನೆಯ ಕನ್ಸ್ಯೂಮರ್ ರೈಟ್ ಟು ಸೇಫ್ಟಿ. ಯಾವುದೇ ಒಬ್ಬ ಗ್ರಾಹಕನಿಗೆ ತನ್ನ ಸೇಫ್ಟಿಗಾಗಿ ತನ್ನ ಹಕ್ಕನ್ನ ಚಲಾಯಿಸುವಂತದ್ದು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಅವನಿಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಪ್ರಕಾರ ಆ ಹಕ್ಕು ನ್ಯಾಚುರಲ್ ಆಗಿ ಬಂದಿದೆ. ಯಾವುದೇ ಒಂದು ಬಿಸ್ನೆಸ್ಗಳು ಕನ್ಸ್ಯೂಮರಿನ ಜೀವಕ್ಕೆ ಅಪಾಯವಾಗುವಂತಹ ಪ್ರಾಡಕ್ಟ್ಗಳನ್ನ ಮಾರೋದಾಗಿರ್ಬೋದು, ಕನ್ಸ್ಯೂಮರಿಗೆ ಯಾವುದೇ ರೀತಿಯಾದ ಫಿಸಿಕಲ್ ಡಿಫೆಕ್ಟ್ ಅನ್ನ ತರುವಂತಹ ಪ್ರಾಡಕ್ಟ್ಗಳನ್ನ ಮಾರೋದಾಗಿರ್ಬೋದು, ಕನ್ಸ್ಯೂಮರಿನ ಹೆಲ್ತಿಗೆ ಹಾಳಾಗುವಂತಹ ಪ್ರಾಡಕ್ಟ್ಗಳನ್ನ ಅವನಿಗೆ ಕೊಡುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಮಾಡಬಾರ್ದು. ಆ ರೀತಿ ಆದಲ್ಲಿ ಕನ್ಸ್ಯೂಮರ್ ಅಂತಹ ಬಿಸ್ನೆಸ್ಗಳ ಮೇಲೆ ಕೇಸ್ ಹಾಕುವುದರಲ್ಲಿ, ಫೈಲ್ ಮಾಡುವುದರಲ್ಲಿ, ಕಂಪ್ಲೇಂಟ್, ಎಲ್ಲ ಹಕ್ಕುಗಳು ಅವನಿಗೆ ಇದೆ ಅನ್ನುವಂಥದ್ದೇ ರೈಟ್ ಟು ಸೇಫ್ಟಿ. ಸೊ
ಪ್ರೊಟೆಕ್ಷನ್ ಅಗೇನ್ಸ್ಟ್ ಹಜಾರ್ಡಸ್ ಗೂಡ್ಸ್ ಸರ್ವಿಸಸ್ ದಟ್ ಎಂಡೇಂಜರ್ಸ್ ಲೈಫ್ ಹೆಲ್ತ್ ಅಂಡ್ ಪ್ರಾಪರ್ಟಿ ಆಫ್ ಅ ಕನ್ಸ್ಯೂಮರ್. ನೆಕ್ಸ್ಟ್ ರೈಟ್ ನೋಡೋದಾದ್ರೆ ರೈಟ್ ಟು ಬಿ ಇನ್ಫಾರ್ಮ್ಡ್. ಈ ರೈಟ್ ಟು ಬಿ ಇನ್ಫಾರ್ಮ್ಡ್ ಇನ ಅಡಿಯಲ್ಲೇ ನಾವು ಖರೀದಿ ಮಾಡುವಂತಹ ಎಲ್ಲ ಪ್ರಾಡಕ್ಟ್ಗಳಲ್ಲೂ ಯಾವ ಯಾವ ಪದಾರ್ಥಗಳನ್ನು ಉಪಯೋಗಿಸಿದ್ದಾನೆ, ಯಾವ ಯಾವ ಕ್ವಾಂಟಿಟಿಯಲ್ಲಿ ಉಪಯೋಗಿಸಿದ್ದಾನೆ, ಯಾವ ಯಾವ ಕ್ವಾಲಿಟಿಯಲ್ಲಿ ಉಪಯೋಗಿಸಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ ಅವರು ನಮಗೆ ಕೊಡ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ರೈಟ್ ಟು ಬಿ ಇನ್ಫಾರ್ಮ್ಡ್ ಅಡಿಯಲ್ಲೇ ಪ್ರೈಸಸ್ ಕೂಡ ಫೇರ್ ಅಂಡ್ ಸ್ಕ್ವೇರ್ ಇರಬೇಕು ಅಂತ ಭಾರತ ಸರ್ಕಾರ ಪರ್ ಗ್ರಾಮಿಗೆ ನಾವು ಎಷ್ಟು ದುಡ್ಡನ್ನ ಕೊಡ್ತಾ ಇದ್ದೇವೆ, ಇಡೀ ಡಬ್ಬಿಗೆ ಎಷ್ಟು ದುಡ್ಡು ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಕೂಡ ಬಿಸ್ನೆಸ್ಗಳಿಗೆ ಇನ್ಫಾರ್ಮ್ ಮಾಡಲಿಕ್ಕೆ ಹೇಳಿದ್ದು. ಸೊ ಯಾವುದೇ ಒಬ್ಬ ಕನ್ಸ್ಯೂಮರಿಗೆ ತಾನು ಯಾವ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ, ಅದರಲ್ಲೂ ಯಾವ ಗೂಡ್ಸ್ಗಳನ್ನ, ಸರಕುಗಳನ್ನ, ಪ್ರಾಡಕ್ಟ್ಗಳನ್ನ ಅವನು ಪರ್ಚೇಸ್ ಮಾಡ್ತಾ ಇದ್ದಾನೆ, ಅದರ ಒಳಗಡೆ ಏನಿದೆ, ಯಾವ ಕ್ವಾಂಟಿಟಿಯಲ್ಲಿದೆ, ಯಾವ ಕ್ವಾಲಿಟಿಯಲ್ಲಿದೆ ಅಂತ ತಿಳ್ಕೊಳ್ಳುವಂತಹ ಎಲ್ಲ ಹಕ್ಕುಗಳನ್ನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಅವನಿಗೆ ದೊರಕಿಸಿಕೊಟ್ಟಿದೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದ ಪ್ರಾಡಕ್ಟ್, ಇಂಗ್ರೀಡಿಯೆಂಟ್ಸ್, ಡೇಟ್, ಪ್ರೈಸ್, ಕ್ವಾಂಟಿಟಿ, ಡೈರೆಕ್ಷನ್ ಆಫ್ ಯೂಸ್, ಎಕ್ಸ್ಪೈರಿ ಡೇಟ್ ಅನ್ನ ಕೂಡ ನಾವು ಇದರ ಅಡಿಯಲ್ಲೇ ಚೆಕ್ ಮಾಡುವಂತದ್ದು. ನೆಕ್ಸ್ಟ್ ನೋಡೋದಾದ್ರೆ ರೈಟ್ ಟು ಕನ್ಸ್ಯೂಮರ್ ಎಡ್ಯುಕೇಶನ್, ನಾಲೆಡ್ಜ್ ಟು ಬಿ ವೆಲ್ ಇನ್ಫಾರ್ಮ್ಡ್ ಕನ್ಸ್ಯೂಮರ್. ಎಷ್ಟೊಂದು ಗ್ರಾಹಕರಿಗೆ ಈ ದೇಶದಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಇದೆ ಅನ್ನುವಂಥದ್ದೇ ಗೊತ್ತಿಲ್ಲ. ಅವರ ಹಕ್ಕುಗಳೇನು, ಅವರ ಜವಾಬ್ದಾರಿಗಳೇನು ಅನ್ನುವಂಥದ್ದೇ ಅದರ ಅರಿವೇ ಅವರಿಗಿಲ್ಲ. ಅಂತಹ ಗ್ರಾಹಕರಿಗೆ ಅರಿವು ಮೂಡಿಸುವಂಥದ್ದು, ಅಂತಹ ಗ್ರಾಹಕರಿಗೆ ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿಗಳ ಬಗ್ಗೆ ತಿಳಿಸುವಂಥದ್ದು ಒಂದು ರೈಟ್ ಆಗುತ್ತೆ. ಅದನ್ನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ನಮಗೆ ಕೊಟ್ಟಿದೆ. ನೆಕ್ಸ್ಟ್ ನೋಡೋದಾದ್ರೆ ರೈಟ್ ಟು ಬಿ ಅಶ್ಯೂರ್ಡ್ ಆಕ್ಸೆಸ್ ಟು ವೆರೈಟಿ ಆಫ್ ಪ್ರಾಡಕ್ಟ್ಸ್ ಅಟ್ ಕಾಂಪಿಟೇಟಿವ್ ಪ್ರೈಸಸ್. ಇವತ್ತಿನ ಕಾಲಘಟ್ಟಕ್ಕೆ ಇದು ಒಂದು ಚೂರು ನಾವು ಎಡವ್ತಾ ಇದ್ದೀವಿ ಅಂದ್ರೆ ಅದು ತಪ್ಪಾಗೋದಿಲ್ಲ. ಎಲ್ಲ ಇಂಡಸ್ಟ್ರಿಗಳಲ್ಲೂ ಆಲ್ಮೋಸ್ಟ್ ಮೊನೋಪಲಿ, ಡ್ಯುಆಪಲಿ ಬಂದು ಕೂತು ಬಿಟ್ಟಿದೆ. ಆದ್ರೆ ಅದನ್ನ ಸರ್ಕಾರ ಅವಾಯ್ಡ್ ಮಾಡುವಂತಹ ಎಲ್ಲ ಡೈರೆಕ್ಷನ್ಗಳನ್ನು ತಗೊಳ್ತಾ ಇದ್ದಾರೆ. ಆದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಪ್ರಕಾರ ಅದು ನಮಗೆ ಹೇಳುತ್ತೆ, ಹಲವಾರು ಪ್ರಾಡಕ್ಟ್ಗಳನ್ನ ಸಮಾಜದಲ್ಲಿ ಹಲವಾರು ಬಿಸ್ನೆಸ್ಗಳು ಕಾಂಪಿಟೇಟಿವ್ ಪ್ರೈಸಸ್ಗಳಲ್ಲಿ ಗ್ರಾಹಕನಿಗೆ ಅವೈಲಬಲ್ ಮಾಡಬೇಕು ಅಂತ. ಅದನ್ನೇ ನಾವು ರೈಟ್ ಟು ಬಿ ಅಶ್ಯೂರ್ಡ್. ಯಾರಿಗೂ ಮೊನೋಪಲಿ ಆಗೋದಿಲ್ಲ. ಯಾವುದೋ ಒಂದು ಕಂಪನಿ ಅಥವಾ ಎರಡು ಕಂಪನಿಗಳು ಇಡೀ ಸೆಕ್ಟಾರ್ ಅನ್ನ ಕಂಟ್ರೋಲ್ ಮಾಡ್ತಾ ಗ್ರಾಹಕನಿಗೆ ಹಿಂಸೆ ಕೊಡೋದಿಲ್ಲ ಅಂತ ಅಶ್ಯೂರೆನ್ಸ್ ಕೊಡ್ತಕ್ಕಂಥದ್ದೇ ರೈಟ್ ಟು ಬಿ ಅಶ್ಯೂರ್ಡ್. ನೆಕ್ಸ್ಟ್ ನೋಡೋದಾದ್ರೆ ರೈಟ್ ಟು ಸೀಕ್ ರಿಡ್ರೆಸಲ್, ರಿಲೀಫ್ ಅಗೇನ್ಸ್ಟ್ ಅನ್ಫೇರ್ ಪ್ರಾಕ್ಟಿಸಸ್ ಆರ್ ಎಕ್ಸ್ಪ್ಲಾಯ್ಟೇಷನ್. ಗ್ರಾಹಕನಿಗೆ ಆಗ್ತಾ ಇರುವಂತಹ ಅನ್ಫೇರ್ ಟ್ರೇಡ್ ಪ್ರಾಕ್ಟಿಸಸ್ ಅಥವಾ ಗೂಡ್ಸ್ ಅಂಡ್ ಸರ್ವಿಸಸ್ ನಿಂದ ಅವನಿಗೆ ಆಗ್ತಾ ಇರುವಂತಹ ಎಕ್ಸ್ಪ್ಲಾಯ್ಟೇಷನ್ ಅನ್ನ ಅವನು ರಿಡ್ರೆಸಲ್ ಅಂದ್ರೆ ಅವನು ಕಂಪ್ಲೇಂಟ್ ಅನ್ನ ಕೊಟ್ಟು ಅದಕ್ಕೆ ಸೊಲ್ಯೂಷನ್ ಅನ್ನ ಪಡಿಬಹುದು. ಈ ಹಕ್ಕನ್ನು ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಕೊಟ್ಟಿದೆ. ಅದನ್ನೇ ನಾವು ರೈಟ್ ಟು ಸೀಕ್ ರಿಡ್ರೆಸಲ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ ರೈಟ್ ಟು ಬಿ ಹರ್ಡ್. ಓಕೆ, ರೈಟ್ ಟು ಸೀಕ್ ರಿಡ್ರೆಸಲ್ ಇದೆ, ನಾನು ಕಂಪ್ಲೇಂಟ್ ಅನ್ನ ಕೊಟ್ಟು ಸೊಲ್ಯೂಷನ್ ಅನ್ನ ತಗೊಳ್ಬಹುದು. ಆದ್ರೆ ಯಾರಿಗೆ ಕಂಪ್ಲೇಂಟ್ ಅನ್ನ ಕೊಡಬೇಕು, ಯಾರ ಬಳಿ ಸೊಲ್ಯೂಷನ್ ಅನ್ನ ತೆಗೆದುಕೊಳ್ಳಬೇಕು, ಈ ಒಂದು ಕಠಿಣವಾದ ಪ್ರಶ್ನೆಗೆ ಇರುವಂತಹ ಹಕ್ಕು ಉತ್ತರವೇ ರೈಟ್ ಟು ಬಿ ಹರ್ಡ್. ಫೈಲ್ ಕಂಪ್ಲೇಂಟ್ಸ್ ಅಂಡ್ ಕ್ಯಾನ್ ಬಿ ಹರ್ಡ್ ಇನ್ ಕೇಸ್ ಆಫ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ನಾನು ಕಂಪ್ಲೇಂಟ್ಗಳನ್ನ, ದೂರುಗಳನ್ನ ದಾಖಲಿಸಬಹುದು. ಅಕಸ್ಮಾತ್ ನನಗೇನಾದ್ರೂ ದೂರುಗಳನ್ನ ದಾಖಲಿಸಿದ ನಂತರವೂ ವರ್ಡಿಕ್ಟ್ ಬಂದ ಆದ ಮೇಲೂ ನನಗೆ ಇನ್ನೂ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ರೆ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ, ಮತ್ತೊಂದು ಹಂತದಿಂದ ಮಗದೊಂದು ಹಂತಕ್ಕೆ ಆ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಹೋಗಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ತನಕ ಆ ಕೇಸನ್ನ ನಡೆಸಬಹುದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್, ಕನ್ಸ್ಯೂಮರ್ ಪ್ರೊಟೆಕ್ಷನಿನ ಬಗ್ಗೆ ನಾವು ಮಾತಾಡಿದ್ವಿ. ಕನ್ಸ್ಯೂಮರ್ಗೆ ಇರುವಂತಹ ಹಕ್ಕುಗಳ ಬಗ್ಗೆ ನಾವು ಅವೇರ್ ಆದ್ವಿ, ಮಾತಾಡಿದ್ವಿ. ಹಾಗಾದ್ರೆ ಕನ್ಸ್ಯೂಮರ್ಗಳ ಕಡೆಯೇ ನಾವು ಎಲ್ಲವನ್ನು ಮಾತಾಡಬೇಕಾ? ಕನ್ಸ್ಯೂಮರ್ಗಳಿಗೆ ಯಾವ ಜವಾಬ್ದಾರಿಯೂ ಇಲ್ಲವಾ ಅನ್ನುವಂತಹ ಪ್ರಶ್ನೆಗೆ ಸಿಗುವಂತಹ ಉತ್ತರವೇ
ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್. ಒಬ್ಬ ಗ್ರಾಹಕನಿಗೆ ಇರಬೇಕಾದಂತಹ ಜವಾಬ್ದಾರಿಗಳೇನು? ಒಬ್ಬ ಗ್ರಾಹಕ ತನ್ನ ಜವಾಬ್ದಾರಿಗಳನ್ನ ಹೇಗೆ ನಿರ್ವಹಿಸಬೇಕು? ಮೊದಲನೆಯದಾಗಿ ಬಿ ಅವೇರ್ ಅಂಡ್ ಇನ್ಫಾರ್ಮ್ಡ್. ಯಾವುದೇ ಒಂದು ಗ್ರಾಹಕ ತನಗಿರುವಂತಹ ಹಕ್ಕುಗಳಾಗಿರ್ಬೋದು, ಆ ಹಕ್ಕುಗಳ ಚಲಾವಣೆ ಯಾವ ರೀತಿಯಲ್ಲಾಗಬೇಕು ಅನ್ನುವಂತಾಗಿರ್ಬೋದು, ಇದೆಲ್ಲದರ ಬಗ್ಗೆ ಅವನಿಗೆ ಅರಿವಿರಬೇಕು. ಇವೆಲ್ಲದರ ಬಗ್ಗೆ ಅವನು ತಿಳಿದುಕೊಂಡಿರಬೇಕು. ಅದಕ್ಕೆ ನಾವು ಹೇಳೋದು ಬಿ ಅವೇರ್ ಅಂಡ್ ಇನ್ಫಾರ್ಮ್ಡ್. ಯಾವ ಯಾವ ಗೂಡ್ಸ್ಗಳು ಮಾರ್ಕೆಟ್ನಲ್ಲಿ ಸಿಗತ್ವೆ, ಯಾವ ಯಾವ ಪ್ರೈಸಸ್ಗಳಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ನಮಗೆ ಮಾರ್ಕೆಟ್ನಲ್ಲಿ ಸಿಗತ್ತೆ, ಆ ಗೂಡ್ಸ್ ಅಂಡ್ ಸರ್ವಿಸಸ್ಗಳಲ್ಲಿ ಡಿಫೆಕ್ಟ್ ಆದಾಗ ಅದನ್ನ ಯಾವ ರೀತಿ ನಾನು ಅಥಾರಿಟಿಗಳ ಕಣ್ಣಿಗೆ ತರಬೇಕು, ಯಾವ ರೀತಿ ಹಕ್ಕುಗಳನ್ನು ಉಪಯೋಗಿಸ್ಕೊಳ್ಬೇಕು, ಚಲಾವಣೆ ಮಾಡಬೇಕು, ಇವೆಲ್ಲವೂ ಕೂಡ ಗ್ರಾಹಕನ ಜವಾಬ್ದಾರಿಯಾಗತ್ತೆ. ಸೊ ನೋ ಅಬೌಟ್ ಅವೈಲಬಲ್ ಗೂಡ್ಸ್ ಅಂಡ್ ಸರ್ವಿಸಸ್. ಮುಂದಿನ ಜವಾಬ್ದಾರಿ ಬೈ ಕ್ವಾಲಿಟಿ ಪ್ರಾಡಕ್ಟ್ಸ್. ಯಾವುದೇ ಒಬ್ಬ ಗ್ರಾಹಕ ಕಡಿಮೆ ದುಡ್ಡಿಗೆ ಸಿಗ್ತಾ ಇದೆ ಅಂತ ಸಬ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಗಳನ್ನು ತೆಗೆದುಕೊಳ್ಳುವಂಥದ್ದು ಅವನ ಜೀವಕ್ಕೆ, ಅವನ ಪ್ರಾಪರ್ಟಿಗೆ, ಅವನ ಹೆಲ್ತಿಗೆ. ಯಾವುದೇ ಒಬ್ಬ ಗ್ರಾಹಕ ಕಡಿಮೆ ದುಡ್ಡಿನಲ್ಲಿ ಯಾವುದೇ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ತಗೊಳ್ಳುವಂಥದ್ದು ಅವನ ಜೀವಕ್ಕೆ, ಅವನ ಹೆಲ್ತಿಗೆ ಅಪಾಯ ತರುವಂಥದ್ದು. ಆದ ಕಾರಣ ಯಾವುದೇ ಪ್ರಾಡಕ್ಟ್ಗಳನ್ನು ಕನ್ಸ್ಯೂಮರ್ ಪರ್ಚೇಸ್ ಮಾಡಬೇಕಾದ್ರೆ ISI ಮಾರ್ಕ್ಗಳಾಗಿರ್ಬೋದು, FSI ಅಂದರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾದ ಮಾರ್ಕ್ ಆಗಿರ್ಬೋದು, ಇವೆಲ್ಲವನ್ನು ಅಬ್ಸರ್ವ್ ಮಾಡ್ತಾ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನೇ ಖರೀದಿ ಮಾಡಬೇಕು ಅಂತಕ್ಕಂಥದ್ದು ಕನ್ಸ್ಯೂಮರಿನ ಜವಾಬ್ದಾರಿ. ನೆಕ್ಸ್ಟ್ ನೋಡೋದಾದ್ರೆ ಫಾಲೋ ಸೇಫ್ಟಿ ಗೈಡ್ಲೈನ್ಸ್, ರೀಡ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಯೂಸ್ ಪ್ರಾಡಕ್ಟ್ಸ್ ಸೇಫ್ಲಿ. ಯಾವುದೇ ಒಬ್ಬ ಗ್ರಾಹಕ ಬೇಜವಾಬ್ದಾರಿಯಾಗಿ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಬಾರ್ದು. ಅವನು ಯಾವ ಯಾವ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡ್ತಾ ಇದ್ದಾನೆ, ಆ ಪ್ರಾಡಕ್ಟಿನ ಮೇಲೆ ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ಗಳನ್ನು ಕೇರ್ಫುಲ್ ಆಗಿ ಓದ್ಕೊಂಡು ಆ ಇನ್ಸ್ಟ್ರಕ್ಷನ್ಗಳ ಪ್ರಕಾರವೇ ಅವನು ಆ ಪ್ರಾಡಕ್ಟ್ಗಳನ್ನು ಉಪಯೋಗಿಸಬೇಕಾಗತ್ತೆ. ಆ ಇನ್ಸ್ಟ್ರಕ್ಷನ್ಗಳ ಪ್ರಕಾರವೇ ಅವನು ಆ ಪ್ರಾಡಕ್ಟ್ಗಳನ್ನು ಬಳಸಿ ಅದರ ಬಳಕೆಯನ್ನ ಅವನಿಗಾಗುವಂತೆ ಮಾಡಿಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಆ ಇನ್ಸ್ಟ್ರಕ್ಷನ್ಗಳನ್ನ ಮೀರಿ ಆ ಪ್ರಾಡಕ್ಟ್ಗಳ ಬಳಕೆಯನ್ನ ಮಾಡಬಾರ್ದು. ಅದು ಅವನ ಅಪಾಯಕ್ಕೆ ದಾರಿ ಮಾಡಿಕೊಟ್ಟಂಗಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಕೀಪ್ ಡಾಕ್ಯುಮೆಂಟೇಶನ್. ಯಾವುದೇ ಪದಾರ್ಥಗಳನ್ನು ಯಾವುದೇ ಅಂಗಡಿಗಳಲ್ಲಿ ನಾವು ಖರೀದಿ ಮಾಡಿದಾಗ ಅದಕ್ಕೆ ಬೇಕಾದಂತಹ ಬಿಲ್ಗಳಾಗಿರ್ಬೋದು, ರೆಸಿಪ್ಟ್ಗಳಾಗಿರ್ಬೋದು, ಗ್ಯಾರಂಟಿ ಕಾರ್ಡ್ಗಳಾಗಿರ್ಬೋದು, ವಾರಂಟಿ ಕಾರ್ಡ್ಗಳಾಗಿರ್ಬೋದು, ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಕೇಳಿ ಪಡೆದುಕೊಳ್ಳುವಂಥದ್ದು ಗ್ರಾಹಕನ ಕರ್ತವ್ಯ ಮತ್ತು ಜವಾಬ್ದಾರಿ. ನೆಕ್ಸ್ಟ್ ನೋಡೋದಾದ್ರೆ ಫೈಲ್ ಕಂಪ್ಲೇಂಟ್ಸ್, ರಿಪೋರ್ಟ್ ಇಶ್ಯೂಸ್ ಟು ಅಪ್ರಾಪ್ರಿಯೇಟ್ ಫೋರಮ್ಸ್. ಯಾವುದೇ ಒಬ್ಬ ಗ್ರಾಹಕನಿಗೆ ಯಾವುದೇ ಅಂಗಡಿ ಮಾಲೀಕನಿಂದ ಬಿಸ್ನೆಸ್ ನಡೆಸ್ತಾ ಇರುವಂತಹ ಓನರಿನಿಂದ ಮೋಸವಾಗಿದ್ರೆ ಕೆಟ್ಟ ದಾರಿಗೆ, ತಪ್ಪ ದಾರಿಗೆ ಇಳಿಬಾರ್ದು. ಅವರ ಹತ್ರ ಜಗಳಗಳನ್ನ ಆಡಿ ಫಿಸಿಕಲ್ ಫೈಟ್ ಆಗಿರ್ಬೋದು, ಫಿಸಿಕಲ್ ಹಾರ್ಮ್ ಆಗಿರ್ಬೋದು ಮಾಡ್ತಕ್ಕಂಥದ್ದು ತಪ್ಪು. ಅಪ್ರಾಪ್ರಿಯೇಟ್ ಕನ್ಸ್ಯೂಮರ್ ಫೋರಮ್ಗಳಿಗಾಗಿರ್ಬೋದು, ಅಪ್ರಾಪ್ರಿಯೇಟ್ ಕನ್ಸ್ಯೂಮರ್ ಕೋರ್ಟ್ಗಳಿಗಾಗಿರ್ಬೋದು, ಪೊಲೀಸ್ಗಾಗಿರ್ಬೋದು ದೂರುಗಳನ್ನ ಕೊಟ್ಟು ಆ ಇಶ್ಯೂಗಳನ್ನ ಸಾರ್ಟ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ಇವೆಲ್ಲವೂ ಕೂಡ ಗ್ರಾಹಕನ ಜವಾಬ್ದಾರಿಗಳು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ನೋಡೋದಾದ್ರೆ ವೇಸ್ ಅಂಡ್ ಮೀನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಒಬ್ಬ ಗ್ರಾಹಕನಿಗೆ ಸುರಕ್ಷತೆಯನ್ನ ಕೊಡುವಂತಹ ಮಾರ್ಗಗಳು ಯಾವುದು? ಮೊದಲನೆಯದು ಸೆಲ್ಫ್ ರೆಗ್ಯುಲೇಷನ್ ಬೈ ಬಿಸ್ನೆಸ್. ಎಲ್ಲರೂ ಹೇಳ್ತಾರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಯಾವುದೇ ತಪ್ಪುಗಳನ್ನ ಮಾಡಲಿಕ್ಕೆ ಮುಂಚೆ ನಾವೇ ಅದು ತಪ್ಪು ಅಂತ ಅರಿವನ್ನ ಮಾಡಿಕೊಂಡು ಆ ತಪ್ಪನ್ನ ಮಾಡದೆ ಹೋದ್ರೆ ಅದು ನಮಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಅದನ್ನೇ ನಾವು ಸೆಲ್ಫ್ ರೆಗ್ಯುಲೇಷನ್ ಬೈ ಬಿಸ್ನೆಸ್ ಅಂತ ಕರೆಯೋದು. ಏನು ಈ ಸೆಲ್ಫ್ ರೆಗ್ಯುಲೇಷನ್ ಬೈ ಬಿಸ್ನೆಸ್? ನಾನು ಯಾಕೆ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡಬೇಕು? ಯಾಕೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ನಲ್ಲಿ ನನ್ನನ್ನು ನಾನೇ ತೊಡಗಿಸ್ಕೊಳ್ಬೇಕು? ಯಾಕೆ ಫೇರ್ ಅಂಡ್ ಸ್ಕ್ವೇರ್ ಪ್ರೈಸಸ್ ಇಡದ ಹಾಗೆ ಗ್ರಾಹಕನಿಗೆ ತೊಂದರೆ ಕೊಡಬೇಕು? ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಮಾಡದೇ ಇದ್ರೆ ಆಯ್ತು, ಒಳ್ಳೆ ಪ್ರೈಸ್ಗಳನ್ನ ಕೊಟ್ಟು ಬಿಟ್ರೆ ಆಯ್ತು. ಅಂಧವಾಗಿ ಎಲ್ಲ ಪ್ರಾಫಿಟ್ಗಳು ನನಗೇ ಬೇಕು ಅನ್ನುವಂತಹ ದುರಾಸೆಗೆ ಬೀಳದ ಹಾಗೆ ಫೇರ್ ಅಂಡ್ ಸ್ಕ್ವೇರ್ ಆಗಿ ಬಿಸ್ನೆಸ್ ಅನ್ನ ನಡೆಸ್ಬಿಟ್ರೆ ಸಮಾಜಕ್ಕೂ ಒಳ್ಳೆಯದು. ಲಾಂಗ್ ಟರ್ಮಿನಲ್ಲಿ ಬಿಸ್ನೆಸ್ಸಿಗೂ ಒಂದು ಕ್ರೆಡಿಬಿಲಿಟಿ, ನಂಬಿಕೆ, ಟ್ರಸ್ಟ್ ಬಿಲ್ಡ್ ಆಗುತ್ತೆ ಅನ್ನುವಂಥದ್ದು
ಬಹಳ ಮುಖ್ಯ, ಸೆಲ್ಫ್ ರೆಗ್ಯುಲೇಷನ್ ಬೈ ಬಿಸ್ನೆಸ್. ನೆಕ್ಸ್ಟ್ ನೋಡೋದಾದ್ರೆ ಬಿಸ್ನೆಸ್ ಅಸೋಸಿಯೇಷನ್ಸ್. ಸೊ organizations like FICCI, CII establish codes of conduct for members regarding customer dealing and fair practices. So FICCI, CII ಅನ್ನುವಂತಹ ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ಗಳು ಒಂದು ಬಿಸ್ನೆಸ್ ಕನ್ಸ್ಯೂಮರ್ ಒಟ್ಟಿಗೆ ಯಾವ ರೀತಿ ಡೀಲ್ ಮಾಡಬೇಕು, ಯಾವ ರೀತಿ ಪ್ರೈಸಿಂಗ್ ಸ್ಟ್ರಾಟಜಿಗಳನ್ನು ಫಾಲೋ ಮಾಡಬೇಕು, ಯಾವ ರೀತಿ ಕಾಂಪಿಟೇಷನ್ ಅನ್ನ ಮಾರ್ಕೆಟ್ನಲ್ಲಿ ಮೇಂಟೈನ್ ಮಾಡಬೇಕು, ಇವೆಲ್ಲವನ್ನು ಕೂಡ ಹೇಳಿಕೊಡುತ್ತೆ. ಆದ ಕಾರಣ ಇಂತಹ ಅಸೋಸಿಯೇಷನ್ಗಳಿಗೆ ಬಿಸ್ನೆಸ್ಗಳು ಮೆಂಬರ್ಶಿಪ್ ತೆಗೆದುಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಕನ್ಸ್ಯೂಮರ್ ಅವೇರ್ನೆಸ್. ನಾವು ಎಲ್ಲವನ್ನು ಬಿಸ್ನೆಸ್ ಅದ್ದೇ ತಪ್ಪು ಅನ್ನುವ ಹಾಗೆ ಮಾತಾಡ್ತೇವೆ. ಕನ್ಸ್ಯೂಮರ್ಗಳು ಎಲ್ಲರೂ ಸಾಚಾಗಳ, ಕನ್ಸ್ಯೂಮರು ಎಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದಾರಾ? ಹಲವಾರು ಬಾರಿ ಆನ್ಲೈನ್ ಟ್ರಾನ್ಸಾಕ್ಷನ್ಗಳಲ್ಲಿ ಹಲವಾರು ಬಾರಿ ಜನ ಏನ್ ಮಾಡ್ತಾರೆ, ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡ್ತಾರೆ, ಕೆಲವೊಮ್ಮೆ ಮ್ಯಾನ್ಯುಪುಲೇಟ್ ಮಾಡಿ ಗೂಡ್ಸ್ಗಳನ್ನ ರಿಟರ್ನ್ ಮಾಡ್ತಾರೆ. ಇವೆಲ್ಲವೂ ಗ್ರಾಹಕರ ಕಡೆಯಿಂದ ಆಗ್ತಾ ಇರುವಂತಹ ಮಿಸ್ಟೇಕ್ಗಳು. ಇದರಲ್ಲಿ ಬಿಸ್ನೆಸ್ಗಳದ್ದು ಯಾವುದೇ ಮಿಸ್ಟೇಕ್ ಇರಲಿಲ್ಲ. ಆ ರೀತಿಯ ತಪ್ಪುಗಳನ್ನ ನಾವು ಯಾಕೆ ಮಾಡಬೇಕು? ನಾವ್ಯಾಕೆ ಒಳ್ಳೆಯ ಗ್ರಾಹಕರಾಗಬಾರ್ದು? ನಮ್ಮ ಜವಾಬ್ದಾರಿಗಳನ್ನ ಅರ್ಥಕೊಂಡು ನಾವ್ಯಾಕೆ ನಮ್ಮ ಅವೇರ್ನೆಸ್ ಅನ್ನ ಅರ್ಥಕೊಂಡು ಸರಿಯಾಗಿ ಬಿಸ್ನೆಸ್ಗಳೊಟ್ಟಿಗೆ ನಡೆದುಕೊಳ್ಳಬಾರ್ದು? ಇದನ್ನೇ ನಾವು ಕನ್ಸ್ಯೂಮರ್ ಅವೇರ್ನೆಸ್ ಅಂತ ಹೇಳ್ತಕ್ಕಂಥದ್ದು. ಕನ್ಸ್ಯೂಮರ್ ಅಂದ್ರೆ ಗ್ರಾಹಕನಿಗೆ ಇರುವಂತಹ ಹಕ್ಕುಗಳನ್ನಾಗಿರ್ಬೋದು, ಗ್ರಾಹಕ ನಿರ್ವಹಿಸಬೇಕಾಗಿರುವಂತಹ ಜವಾಬ್ದಾರಿಗಳನ್ನಾಗಿರ್ಬೋದು, ಕರೆಕ್ಟ್ ಆಗಿ ಗ್ರಾಹಕ ತನ್ನ ಹಕ್ಕುಗಳನ್ನ ಚಲಾಯಿಸಿದ್ರೆ, ತನ್ನ ಕರ್ತವ್ಯಗಳನ್ನ ನಿರ್ವಹಿಸಿದ್ರೆ, ಜವಾಬ್ದಾರಿಗಳನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ತೊಂದರೆಗಳು ಬರ್ತಕ್ಕಂಥದ್ದು ಕಡಿಮೆಯಾಗುತ್ತೆ. ನೆಕ್ಸ್ಟ್, ಕನ್ಸ್ಯೂಮರ್ ಆರ್ಗನೈಸೇಷನ್ಸ್. ದೀಸ್ ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ಎಡ್ಯುಕೇಟಿಂಗ್ ಕನ್ಸ್ಯೂಮರ್ಸ್ ಅಬೌಟ್ their rights, ಪ್ರೊವೈಡಿಂಗ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಬಿಸ್ನೆಸ್ ಮಾಲ್ ಪ್ರಾಕ್ಟಿಸಸ್. ಇವತ್ತಿನ ಕಾಲಘಟ್ಟಕ್ಕೆ ಹಲವಾರು ಕನ್ಸ್ಯೂಮರ್ ಫೋರಮ್ಗಳಿವೆ. ಬಿಸ್ನೆಸ್ ಇಂದ ಆಗ್ತಾ ಇರುವಂತಹ ಮಾಲ್ ಪ್ರಾಕ್ಟಿಸ್ಗಳ ವಿರುದ್ಧ ಈ ಕನ್ಸ್ಯೂಮರ್ ಫೋರಮ್ಗಳು ನಿಂತ್ಕೊಳ್ಳುತ್ತವೆ, ಕನ್ಸ್ಯೂಮರಿಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡುತ್ತವೆ. ಇದರಿಂದ ಕನ್ಸ್ಯೂಮರ್ ಪ್ರೊಟೆಕ್ಷನ್ಗಳು ಮತ್ತಷ್ಟು ಸುಲಭವಾಗಿದೆ. ನೆಕ್ಸ್ಟ್, ಸರ್ಕಾರ. ನಾವು ಕನ್ಸ್ಯೂಮರ್ನ ಬಗ್ಗೆ ಮಾತಾಡಿದ್ವಿ, ಬಿಸ್ನೆಸ್ಸಿನ ಬಗ್ಗೆ ಮಾತಾಡಿದ್ವಿ, ಆದರೆ ಇಡೀ ದೇಶವನ್ನ ನಡೆಸ್ತಾ ಇರ್ತಕ್ಕಂಥದ್ದೇ ನಮ್ಮ ಸರ್ಕಾರಗಳು. ರಾಜ್ಯದ ಮಟ್ಟದಲ್ಲಿ ರಾಜ್ಯ ಸರ್ಕಾರ, ದೇಶದ ಮಟ್ಟದಲ್ಲಿ ಭಾರತ ಸರ್ಕಾರ. ಈ ಸರ್ಕಾರಗಳು ಕನ್ಸ್ಯೂಮರ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಗ್ರಾಹಕನ ಸುರಕ್ಷತೆಗೆ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ತರ್ತಾ ಇದ್ದಾರೆ, ಯಾವೆಲ್ಲ ಆಕ್ಟ್ಗಳನ್ನ ಎನಾಕ್ಟ್ ಮಾಡಿ ಎನ್ಫೋರ್ಸ್ ಮಾಡ್ತಾ ಇದ್ದಾರೆ, ಇದು ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ಗೆ ಅತ್ಯವಶ್ಯಕವಾಗುತ್ತೆ, ಬಹಳ ಇಂಪಾರ್ಟೆಂಟ್ ಮತ್ತು ಮುಖ್ಯವಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಕ್ವಾಲಿಟಿ ಮಾರ್ಕ್ಸ್ ಫಾರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ನಾನು ಈಗಾಗಲೇ ಹೇಳಿದ ಹಾಗೆ ಯಾವುದೇ ಒಬ್ಬ ಗ್ರಾಹಕನ ಜವಾಬ್ದಾರಿ ತಾನು ತನ್ನ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಖರೀದಿ ಮಾಡಬೇಕಾದ್ರೆ ಅದರಲ್ಲಿ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಇದೆಯಾ ಅಂತ ಚೆಕ್ ಮಾಡ್ತಕ್ಕಂಥದ್ದು. ಸ್ಟ್ಯಾಂಡರ್ಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನೇ ಖರೀದಿ ಮಾಡ್ತಕ್ಕಂಥದ್ದು. ಅದು ISI ಮಾರ್ಕ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಮಾರ್ಕ್ಸ್ ಆಗಿರ್ಬೋದು, ಅವುಗಳನ್ನ ಚೆಕ್ ಮಾಡ್ತಾ ಅದನ್ನ ಖರೀದಿ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಈ ತರಹದ ಮಾರ್ಕ್ಗಳನ್ನ ಪ್ರಾಡಕ್ಟ್ನ ಮೇಲೆ ಕನ್ಸ್ಯೂಮರ್ ಗಮನಿಸಿದಾಗ ಅವನಿಗೆ ಅಂತಹ ಪ್ರಾಡಕ್ಟ್ಗಳು ಸೇಫ್ಟಿ ಸ್ಟ್ಯಾಂಡರ್ಡ್ಗಳನ್ನ ಮೀಟ್ ಮಾಡ್ತಾ ಇದೆ, ಅಂತಹ ಪ್ರಾಡಕ್ಟ್ಗಳಿಂದ ಅವನಿಗೆ ಏನಾದ್ರೂ ತೊಂದರೆ ಆದ್ರೆ ಸರ್ಕಾರ ಆಗಿರ್ಬೋದು, ಆ ಬಿಸ್ನೆಸ್ಗಳಾಗಿರ್ಬೋದು ಕಂಪ್ಲೀಟ್ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. Standardization marks provide quality assurance to consumers. Look for ISI mark on electrical goods, AG mark on agricultural products, FPO mark on food products, hallmark on jewelry. These certifications helps consumers make informed choices, ensure they receive quality products that have established standards. So electronic goods ಆದ್ರೆ ISI ಮಾರ್ಕ್ ಅನ್ನ ನೋಡಿ ಖರೀದಿ ಮಾಡಬೇಕು, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆದ್ರೆ AG ಮಾರ್ಕ್ ಅನ್ನ ನೋಡಿ ಖರೀದಿ ಮಾಡಬೇಕು, ಗೋಲ್ಡ್ ಮತ್ತು ಜ್ಯುವೆಲರಿಯನ್ನ ಖರೀದಿ ಮಾಡೋದಾದ್ರೆ ಹಾಲ್ ಮಾರ್ಕ್ ಅನ್ನ ನೋಡಿ ಖರೀದಿ ಮಾಡಬೇಕು. ಅದಷ್ಟೇ ಅಲ್ಲ, ನಮ್ಮ FPO ಮಾರ್ಕ್ ಅನ್ನ
ಫುಡ್ ಪ್ರಾಡಕ್ಟ್ಗಳ ಮೇಲೆ ನೋಡಿ ಖರೀದಿ ಮಾಡಬೇಕು. ಈ ರೀತಿ ಸ್ಟ್ಯಾಂಡರ್ಡೈಸೇಷನ್ ಮಾರ್ಕ್ಗಳಿರುವಂತಹ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡಿ ನಾಳೆ ದಿನ ಅದರಿಂದ ಏನಾದರೂ ಸಮಸ್ಯೆಗಳು ಬಂದ್ರೆ ನಮಗೆ ಲೀಗಲ್ ಆಗಿ ಫೈಟ್ ಮಾಡಲಿಕ್ಕೆ ಮತ್ತಷ್ಟು ಗಟ್ಟಿ ಬೇಸ್ ಸಿಗುತ್ತೆ ಅಂದ್ರೆ ಅದು ತಪ್ಪಾಗೋದಿಲ್ಲ. ಇಂತಹ ಸ್ಟ್ಯಾಂಡರ್ಡೈಸೇಷನ್ ಮಾರ್ಕ್ಗಳು ಆ ಪ್ರಾಡಕ್ಟ್ಗಳು ಅಥವಾ ಫುಡ್ ಪ್ರಾಡಕ್ಟ್ಗಳು ಒಂದು ಸರ್ಟನ್ ಸೇಫ್ಟಿ ಸ್ಟ್ಯಾಂಡರ್ಡ್ಗಳನ್ನ ಮೀಟ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಕನ್ಸ್ಯೂಮರಿಗೆ ತಿಳಿಸ್ಕೊಡುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಅನ್ನ ನೋಡೋದಾದ್ರೆ ರಿಡ್ರೆಸಲ್ ಏಜೆನ್ಸೀಸ್ ಅಂಡರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಯಾವೆಲ್ಲ ಏಜೆನ್ಸಿಗಳ ಮುಖೇನ ನಾನು ನನ್ನ ಕಂಪ್ಲೇಂಟ್ಗಳಿಗೆ ಅಥವಾ ಗ್ರೀವಿಯನ್ಸ್ಗಳಿಗೆ ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು, ರಿಡ್ರೆಸಲ್ ಅನ್ನ ತೆಗೆದುಕೊಳ್ಳಬಹುದು. ಮೊದಲನೆಯದಾಗಿ ಡಿಸ್ಟ್ರಿಕ್ಟ್ ಕಮಿಷನ್, ತದನಂತರದಲ್ಲಿ ಸ್ಟೇಟ್ ಕಮಿಷನ್, ತದನಂತರ ಬರುವಂತದ್ದೇ ನ್ಯಾಷನಲ್ ಕಮಿಷನ್. ಕೆಲವೊಮ್ಮೆ ನ್ಯಾಷನಲ್ ಕಮಿಷನ್ ನಲ್ಲೂ ಕೂಡ ನನ್ನ ಗ್ರೀವಿಯನ್ಸಸ್, ನನ್ನ ಕಂಪ್ಲೇಂಟ್ಗಳಿಗೆ ನನಗೆ ರಿಡ್ರೆಸಲ್ ಸೊಲ್ಯೂಷನ್ ಸಿಗಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟಿನ ಕಟಕಟೆಯನ್ನು ಕೂಡ ಹತ್ತಬಹುದು, ರಿಡ್ರೆಸಲ್ ಅನ್ನ ಪಡೆದುಕೊಳ್ಳಬಹುದು. ಮೊದಲನೆಯದಾಗಿ ಡಿಸ್ಟ್ರಿಕ್ಟ್ ಕಮಿಷನ್, ಅದರ ಜುರಿಸಿಡಿಕ್ಷನ್ ಏನು, ಯಾವ ಕಾಲಕ್ಕೆ ಅಥವಾ ಯಾವ ಒಂದು ಏರಿಯಾಗೆ ನಮ್ಮ ಡಿಸ್ಟ್ರಿಕ್ಟ್ ಕಮಿಷನ್ ಸೀಮಿತವಾಗಿದೆ. Complaints where value of goods and services does not exceed 50 lakh rupees. ಸೊ ನಾನು ಖರೀದಿ ಮಾಡಿರುವಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ನ ಬೆಲೆ 50 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ಮಾತ್ರನೇ ನಾನು ಡಿಸ್ಟ್ರಿಕ್ಟ್ ಕಮಿಷನ್ನಿಗೆ ಹೋಗಬಹುದು. ಅದೇ ರೀತಿಯಲ್ಲಿ ಸ್ಟೇಟ್ ಗವರ್ಮೆಂಟ್ಗಳಿಂದ ತನ್ನ ಕ್ಯಾಪಿಟಲ್ಗಳಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತದ್ದೇ ಸ್ಟೇಟ್ ಕಮಿಷನ್ಗಳು. ಕರ್ನಾಟಕ ಆದ್ರೆ ಬೆಂಗಳೂರು, ತೆಲಂಗಾಣ ಆದ್ರೆ ಹೈದರಾಬಾದ್, ಆಂಧ್ರ ಪ್ರದೇಶ ಆದ್ರೆ ವಿಜಯವಾಡ, ಕೇರಳ ಆದ್ರೆ ತಿರುವನಂತಪುರ, ಮಹಾರಾಷ್ಟ್ರ ಆದ್ರೆ ಮುಂಬೈ. ಈ ರೀತಿ ತನ್ನ ಸ್ಟೇಟ್ ಅಥವಾ ರಾಜ್ಯದ ಕ್ಯಾಪಿಟಲ್ ಸಿಟಿಗಳಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತದ್ದೇ ಸ್ಟೇಟ್ ಕಮಿಷನ್. ಇದರ ಜುರಿಸಿಡಿಕ್ಷನ್ ಏನು, ಕಂಪ್ಲೇಂಟ್ಸ್ ವೇರ್ ವ್ಯಾಲ್ಯೂ ಎಕ್ಸೀಡ್ಸ್ 50 lakhs ಬಟ್ does not exceed 50 crores. ಸೊ ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50 ಲಕ್ಷ ಯಾವ ಪ್ರಾಡಕ್ಟ್ ಇದೆ ನಾನು ಅಲ್ಲಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು. ಇಲ್ಲಿ 50 ಲಕ್ಷಕ್ಕಿಂತ ಜಾಸ್ತಿ, 2 ಕೋಟಿಗಿಂತ ಕಡಿಮೆ ಇರುವಂತಹ ಪ್ರಾಡಕ್ಟ್ಗಳಿಗೆ ನಾನು ನನ್ನ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು. ತದನಂತರ ಬರ್ತಕ್ಕಂಥದ್ದೇ ನ್ಯಾಷನಲ್ ಕಮಿಷನ್. ಇಟ್ ಹ್ಯಾಸ್ ಜುರಿಸಿಡಿಕ್ಷನ್ ಓವರ್ ದ ಹೋಲ್ ಕಂಟ್ರಿ. ಇಡೀ ದೇಶ ಅದರ ಜುರಿಸಿಡಿಕ್ಷನ್ಗೆ ಬರುತ್ತೆ. ಅದಷ್ಟೇ ಅಲ್ಲದೆ ಇಟ್ ಹ್ಯಾಂಡಲ್ಸ್ ಕಂಪ್ಲೇಂಟ್ಸ್ ವೇರ್ ವ್ಯಾಲ್ಯೂ ಎಕ್ಸೀಡ್ಸ್ 2 crore rupees. 2 ಕೋಟಿಗಿಂತ ಜಾಸ್ತಿ ಆದಾಗ ನೇರವಾಗಿ ನಾವು ನ್ಯಾಷನಲ್ ಕಮಿಷನ್ ಅನ್ನೇ ಅಪ್ರೋಚ್ ಮಾಡಬಹುದು, ರಿಡ್ರೆಸಲ್ ಅನ್ನ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಸೊ it can refer matters to mediation with parties concerned. Appeals can be made to state commission within 45 days. So district commission ನಲ್ಲಿ ನನಗೆ ಇದು ಸರಿ ಹೋಗ್ತಾ ಇಲ್ಲ ಅನ್ಸಿದ್ರೆ 45 ದಿನದ ಒಳಗೆ ಡಿಸ್ಟ್ರಿಕ್ಟ್ ಕಮಿಷನ್ನಿನಿಂದ ಸ್ಟೇಟ್ ಕಮಿಷನ್ಗೆ ಕೇಸನ್ನ ತರಬಹುದು. ನೆಕ್ಸ್ಟ್ ನೋಡೋದಾದ್ರೆ ಅಪೀಲ್ಸ್ ಕ್ಯಾನ್ ಬಿ ಮೇಡ್ ಟು ನ್ಯಾಷನಲ್ ಕಮಿಷನ್ ವಿಥಿನ್ 30 days. ನ್ಯಾಷನಲ್ ಕಮಿಷನ್ಗೆ ಹೋಗಬೇಕು. ಸ್ಟೇಟ್ ಕಮಿಷನ್ನಿನ ಕಂಪ್ಲೇಂಟ್ ತಗೊಳ್ಳುವಂತ ಪ್ರೋಸೆಸ್ಸು, ರಿಡ್ರೆಸಲ್ ಪ್ರೊಸೀಜರ್ ಅಥವಾ ಅವರು ಕೊಟ್ಟಂತಹ ವರ್ಡಿಕ್ಟು ನನಗೆ ಇಷ್ಟ ಆಗಲಿಲ್ಲ ಅಂದ್ರೆ 30 ದಿನದ ಒಳಗೆ ನ್ಯಾಷನಲ್ ಕಮಿಷನ್ಗೆ ಬರಬಹುದು. ಸೊ ಇಲ್ಲಿ 45 ದಿನದ ಟೈಮ್ ಸಿಗತ್ತೆ. ಇಲ್ಲಿ ನೋಡಿದ್ರೆ 30 ದಿನಗಳ ಟೈಮ್ ನಮಗೆ ಸಿಗತ್ತೆ. ಇಟ್ ಅಪೀಲ್ಸ್ ಕ್ಯಾನ್ ಬಿ ಮೇಡ್ ಟು ದ ಸುಪ್ರೀಂ ಕೋರ್ಟ್ ವಿದಿನ್ 30 days. ನಾನು ಈ ಮುಂಚೆನೆ ಹೇಳಿದ ಹಾಗೆ ನ್ಯಾಷನಲ್ ಕಮಿಷನ್ ನಲ್ಲೂ ನನಗೆ ಏನೂ ಇಷ್ಟವಾಗ್ತಾ ಇಲ್ಲ, ನಮಗೆ ಬೇಕಾದಂತಹ ಕನ್ಸ್ಯೂಮರ್ ವರ್ಡಿಕ್ಟ್ ನ್ಯಾಷನಲ್ ಕಮಿಷನ್ ನಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ವಿದಿನ್ 30 days
ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಸನ್ನ ಫೈಲ್ ಮಾಡಿ ರಿಡ್ರೆಸಲ್ ಅನ್ನ ತೆಗೆದುಕೊಳ್ಬಹುದು. ಸೊ ಡಿಸ್ಟ್ರಿಕ್ಟ್ ಕಮಿಷನ್ನಿನ ಜುರಿಸಿಡಿಕ್ಷನ್ 50 ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಪ್ರಾಡಕ್ಟ್ಗಳಿಗೆ ಬರುತ್ತೆ. 45 ದಿನದ ಒಳಗೆ ನಾವು ಸ್ಟೇಟ್ ಕಮಿಷನ್ಗೆ ಅಪೀಲ್ ಮಾಡಬಹುದು. ಸ್ಟೇಟ್ ಕಮಿಷನ್ ಕ್ಯಾಪಿಟಲ್ ಸಿಟಿಗಳಲ್ಲಿ ಇರುತ್ತೆ. ಅದರ ಜುರಿಸಿಡಿಕ್ಷನ್ 50 ಲಕ್ಷದ ಮೇಲೆ 2 ಕೋಟಿಯ ಒಳಗೆ ಇರುವಂತಹ ಪ್ರಾಡಕ್ಟ್ಗಳಿಗೆ ಬರುತ್ತೆ. 30 ದಿನದ ಒಳಗೆ ನ್ಯಾಷನಲ್ ಕಮಿಷನ್ಗೆ ಅಪೀಲ್ ಮಾಡಬಹುದು. ನ್ಯಾಷನಲ್ ಕಮಿಷನ್ನಿನ ಜುರಿಸಿಡಿಕ್ಷನ್ ಇಡೀ ದೇಶಕ್ಕೆ ಬರ್ತಕ್ಕಂಥದ್ದು. 30 ದಿನಗಳ ಒಳಗೆ ನ್ಯಾಷನಲ್ ಕಮಿಷನ್ ಕೊಟ್ಟಿರುವಂತಹ ವರ್ಡಿಕ್ಟ್ ಕೂಡ ಇಷ್ಟ ಆಗಲಿಲ್ಲ ಅಂದ ಪಕ್ಷದಲ್ಲಿ ನಾನು ಅದನ್ನ ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋಗ್ಬೋದು. ಯಾವುದೇ ಪದಾರ್ಥಗಳು 2 ಕೋಟಿಗಿಂತ ಮೀರಿದ್ರೆ ನ್ಯಾಷನಲ್ ಕಮಿಷನ್ಗೆ ಡೈರೆಕ್ಟ್ ಆಗಿ ಅಪೀಲನ್ನ ಮಾಡಬಹುದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ರಿಲೀಫ್ ಅವೈಲಬಲ್ ಟು ಕನ್ಸ್ಯೂಮರ್ಸ್. ಸೊ ಯಾವೆಲ್ಲ ರಿಲೀಫ್ ರಿಡ್ರೆಸಲ್ಗಳು ಕನ್ಸ್ಯೂಮರ್ಗೆ ದೊರಕುತ್ತವೆ? ಮೊದಲನೆಯದಾಗಿ ರಿಮೂವಲ್ ಆಫ್ ಡಿಫೆಕ್ಟ್, ಆರ್ಡರ್ ಟು ರಿಮೂವ್ ಡಿಫೆಕ್ಟ್ ಇನ್ ಗೂಡ್ಸ್ ಆರ್ ಡಿಫಿಷಿಯನ್ಸಿ ಇನ್ ಸರ್ವಿಸಸ್. ನಾವು ಖರೀದಿ ಮಾಡಿರುವಂತಹ ಪ್ರಾಡಕ್ಟ್ಗಳಲ್ಲಿ ಏನಾದ್ರೂ ವ್ಯತ್ಯಾಸ, ಡಿಫೆಕ್ಟ್ ಕಂಡು ಬಂದ್ರೆ, ನಾವು ತೆಗೆದುಕೊಂಡಿರುವಂತಹ ಸರ್ವಿಸಿನಲ್ಲಿ ಯಾವುದಾದರೂ ಡಿಫಿಷಿಯನ್ಸಿ, ಕೊರತೆ ಕಂಡು ಬಂದ್ರೆ ಅದನ್ನ ತೆಗೆಯಲಿಕ್ಕೆ ಒಂದು ರಿಲೀಫ್ ಕನ್ಸ್ಯೂಮರ್ಗೆ ಸಿಗುವಂತದ್ದು. ನೆಕ್ಸ್ಟ್ ಪ್ರಾಡಕ್ಟ್ ರೀಪ್ಲೇಸ್ಮೆಂಟ್. ಅಕಸ್ಮಾತ್ ನಾನು ತಗೊಂಡಿರುವಂತಹ ಪ್ರಾಡಕ್ಟ್ಗಳು ಆ ಡಿಫೆಕ್ಟ್ ಅನ್ನ ತೆಗಿಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅಂದ್ರೆ ಅಂತಹ ಪ್ರಾಡಕ್ಟ್ಗಳನ್ನ ರೀಪ್ಲೇಸ್ ಮಾಡಿ ಅನ್ನುವಂತಹ ರಿಲೀಫ್ ಅನ್ನ ಡಿಸ್ಟ್ರಿಕ್ಟ್, ಸ್ಟೇಟ್ ಅಥವಾ ನ್ಯಾಷನಲ್ ಕಮಿಷನ್, ಸುಪ್ರೀಂ ಕೋರ್ಟ್ ಕೊಡುವಂತದ್ದು. ನೆಕ್ಸ್ಟ್ ನೋಡಿದ್ರೆ ರೀಫಂಡ್. ನಾನು ತಗೊಂಡಿರುವಂತಹ ಪ್ರಾಡಕ್ಟ್ಗಳಿಗೆ, ನಾನು ಪರ್ಚೇಸ್ ಮಾಡಿರುವಂತಹ ಸರ್ವಿಸಸ್ಗಳಿಗೆ ನನಗೆ ಇಷ್ಟ ಆಗಿಲ್ಲ, ಅದನ್ನ ವಾಪಸ್ ಕೊಡಬೇಕು ಅಂದ್ರೆ ಆ ಬಿಸ್ನೆಸ್ಗಳು, ಆ ಕಂಪನಿಗಳು ಅಥವಾ ಓನರ್ಗಳು ದುಡ್ಡನ್ನ ರೀಫಂಡ್ ಮಾಡಬೇಕು ಅನ್ನುವಂತಹ ವರ್ಡಿಕ್ಟ್ ಅನ್ನ ಡಿಸ್ಟ್ರಿಕ್ಟ್, ಸ್ಟೇಟ್ ಅಥವಾ ನ್ಯಾಷನಲ್ ಕಮಿಷನ್ ಕೊಡುವಂತದ್ದು. ರಿಟರ್ನ್ ದ ಪ್ರೈಸ್ ಪೇಡ್ ಫಾರ್ ದ ಪ್ರಾಡಕ್ಟ್ ಆರ್ ಸರ್ವಿಸ್ ಚಾರ್ಜಸ್. ನೆಕ್ಸ್ಟ್ ನೋಡೋದಾದ್ರೆ ಕಾಂಪನ್ಸೇಷನ್. ಡಿಫೆಕ್ಟ್ ಅನ್ನ ರಿಮೂವ್ ಮಾಡ್ಲಿಕ್ಕಾಗ್ಲಿಲ್ಲ, ಪ್ರಾಡಕ್ಟ್ ಅನ್ನ ರೀಪ್ಲೇಸ್ ಮಾಡ್ಲಿಕ್ಕಾಗ್ಲಿಲ್ಲ, ರೀಫಂಡೂ ಕೊಡುವಂತಹ ಪರಿಸ್ಥಿತಿಯಲ್ಲಿಲ್ಲ ಅಂದ್ರೆ ಬರುವಂತದ್ದೇ ಕಾಂಪನ್ಸೇಷನ್. ಪೇ ರೀಸನಬಲ್ ಕಾಂಪನ್ಸೇಷನ್ ಫಾರ್ ಲಾಸ್ ಆರ್ ಇಂಜುರಿ ಡ್ಯೂ ಟು ನೆಗ್ಲಿಜೆನ್ಸ್. ಹಲವಾರು ಕೇಸುಗಳಲ್ಲಿ ಇದಾಗಿದೆ. ಕೆಲವೊಂದು ಕೇಸುಗಳಲ್ಲಿ ತಾವು ಚಿಪ್ಸ್ ಪ್ಯಾಕೆಟ್ಗಳನ್ನು ಖರೀದಿ ಮಾಡಬೇಕಾದ್ರೆ ಚಿಪ್ಸ್ ಪ್ಯಾಕೆಟ್ನಲ್ಲಿ ಬರೆದಂತಹ ಗ್ರಾಮ್ಗಳೇ ಎಷ್ಟೋ ಇದ್ವು, ಆದರೆ ಅದನ್ನು ವೇಯಿಂಗ್ ಮಷೀನ್ ಮೇಲೆ ಇಟ್ಟಾಗ ಆ ಚಿಪ್ಸ್ ಪ್ಯಾಕೆಟ್ ಒಳಗಡೆ ಇದ್ದಂತಹ ಗ್ರಾಮ್ಗಳು ಅದಕ್ಕಿಂತ ಕಡಿಮೆ ಇತ್ತು. ಇದನ್ನು ಕೋರ್ಟ್ಗೆ ತಗೊಂಡು ಹೋಗಿ 30,000 ರಿಂದ 40,000 ತನಕ ಕಾಂಪನ್ಸೇಷನ್ ತಗೊಂಡಿರುವಂತಹ ಕೇಸುಗಳು ಕೂಡ ನಡೆದಿವೆ. ಈ ರೀತಿಯಲ್ಲಿ ಕಾಂಪನ್ಸೇಷನ್ಗಳನ್ನು ಕೊಡಲಿಕ್ಕೆ ಗ್ರಾಹಕನಿಗೆ ಕೋರ್ಟ್ಗಳು ಅಥವಾ ಕಮಿಷನ್ಗಳು ಆರ್ಡರ್ ಮಾಡುತ್ತವೆ. ನೆಕ್ಸ್ಟ್ ನೋಡೋದಾದ್ರೆ ಡಿಸ್ಕಂಟಿನ್ಯೂಯೇಷನ್. ಸ್ಟಾಪ್ ಅನ್ಫೇರ್ ಆರ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಅಂಡ್ ಹಜಾರ್ಡಸ್ ಗೂಡ್ಸ್ ಸೇಲ್. ಓಕೆ, ರೀಫಂಡ್ ಆಯಿತು, ಕಾಂಪನ್ಸೇಷನ್ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಡಿಸ್ಕಂಟಿನ್ಯೂಯೇಷನ್. ಇನ್ನು ಮುಂದೆ ಈ ರೀತಿಯ ಪ್ರಾಡಕ್ಟ್ಗಳನ್ನು, ಸರ್ವಿಸಸ್ಗಳನ್ನು ಕನ್ಸ್ಯೂಮರಿಗೆ ಮಾರಾಟ ಮಾಡಬಾರ್ದು, ಇಲ್ಲಿಗೆ ಇದನ್ನ ನಿಲ್ಲಿಸಬೇಕು ಅನ್ನುವಂತಹ ವರ್ಡಿಕ್ಟ್ ಅನ್ನ ಕೂಡ ಕಮಿಷನ್ಗಳು, ಕೋರ್ಟ್ಗಳು ಕೊಡುವಂತದ್ದು. ಸೊ ಎವ್ರಿ ಆರ್ಡರ್ ಆಫ್ ಡಿಸ್ಟ್ರಿಕ್ಟ್ ಕಮಿಷನ್, ಸ್ಟೇಟ್ ಕಮಿಷನ್ ಆರ್ ನ್ಯಾಷನಲ್ ಕಮಿಷನ್ ಇಸ್ ಡೀಮ್ಡ್ ಫೈನಲ್ ಇಫ್ ನೋ ಅಪೀಲ್ ಇಸ್ ಮೇಡ್ ಬೈ ಎನಿ ಪಾರ್ಟಿ ಇನ್ವಾಲ್ವ್ಡ್ ಇನ್ ದ ಡಿಸ್ಪ್ಯೂಟ್. ಯಾವ ಯಾವ ವರ್ಡಿಕ್ಟ್ಗಳನ್ನ, ಒಪಿನಿಯನ್ಗಳನ್ನ ಡಿಸ್ಟ್ರಿಕ್ಟ್ ಕಮಿಷನ್, ಸ್ಟೇಟ್ ಕಮಿಷನ್, ನ್ಯಾಷನಲ್ ಕಮಿಷನ್ ಕೊಟ್ಟಿದೆ, ಅಕಸ್ಮಾತ್ ಅದರ ವಿರುದ್ಧ 45 ದಿನಗಳಲ್ಲಿ ಅಥವಾ 30 ದಿನಗಳಲ್ಲಿ ಗ್ರಾಹಕನಾಗಿರ್ಬೋದು, ಬಿಸ್ನೆಸ್ ಓನರ್ ಆಗಿರ್ಬೋದು, ಅದರ ವರ್ಡಿಕ್ಟ್ ವಿರುದ್ಧ ಅಪೀಲನ್ನ ಕೊಡದೆ ಹೋದ್ರೆ ಅವ್ರು ಏನು ವರ್ಡಿಕ್ಟ್ ಕೊಟ್ಟಿದ್ದಾರೆ ಅದೇ ಫೈನಲ್ ಅಂಡ್ ಬೈಂಡಿಂಗ್ ಆಗತ್ತೆ. ಸೊ ದ ಕಮಿಷನ್ಸ್ ಕ್ಯಾನ್ ಆಲ್ಸೋ ಅವಾರ್ಡ್ ಪ್ಯೂನಿಟಿವ್ ಡ್ಯಾಮೇಜಸ್ ಇನ್ ಅಪ್ರಾಪ್ರಿಯೇಟ್ ಸರ್ಕಮ್ಸ್ಟೆನ್ಸಸ್. ಸೊ ಯಾವ ರೀತಿ ಡ್ಯಾಮೇಜ್ಗಳಾಗಿದೆ ಅಂತ ನೋಡಿಕೊಂಡು ಅದರ ಅಪ್ರಾಪ್ರಿಯೇಟ್ ಸರ್ಕಮ್ಸ್ಟೆನ್ಸಸ್ಗಳಲ್ಲಿ ಆ ಡ್ಯಾಮೇಜ್ಗೆ ತಕ್ಕನಹಾದ ರಿಲೀಫ್ಗಳನ್ನು ಇದರ ಪ್ರಕಾರ ಕಮಿಷನ್ಗಳು ಅಥವಾ ಕೋರ್ಟ್ಗಳು ಕೊಟ್ಕೊಂಡು ಹೋಗುತ್ತವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ರೋಲ್ ಆಫ್ ಕನ್ಸ್ಯೂಮರ್ ಆರ್ಗನೈಸೇಷನ್ ಅಂಡ್ NGOs. ಸೊ ಕನ್ಸ್ಯೂಮರ್ ಆರ್ಗನೈಸೇಷನ್ಗಳು, NGOಗಳು ಕನ್ಸ್ಯೂಮರ್ ಪ್ರೊಟೆಕ್ಷನ್ನಲ್ಲಿ ಯಾವ ಪಾತ್ರವನ್ನ ನಿರ್ವಹಿಸ್ತಾರೆ? ಮೊದಲನೆಯದಾಗಿ
ಕನ್ಸ್ಯೂಮರ್ ಎಡ್ಯುಕೇಶನ್. ಇಂತಹ ಕನ್ಸ್ಯೂಮರ್ ಆರ್ಗನೈಸೇಷನ್ಗಳು, NGOಗಳು ಮೊದಲು ಮಾಡಬೇಕಾಗಿರುವಂಥದ್ದೇ ಕನ್ಸ್ಯೂಮರ್ಗಳಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕೊಟ್ಟು, ಕಾನ್ಫರೆನ್ಸ್ಗಳ ಮುಖೇನ, ಸೆಮಿನಾರ್ಗಳ ಮುಖೇನ, ಒಂದಿಷ್ಟು ಕಲೆಕ್ಟಿವ್ ಎಫರ್ಟ್ಸ್ನ ಮುಖೇನ ಅವರಿಗಿರುವಂತಹ ಹಕ್ಕುಗಳನ್ನು, ಅವರು ತಗೊಳ್ಳಬೇಕಾಗಿರುವಂತಹ ಜವಾಬ್ದಾರಿಗಳ ಬಗ್ಗೆ ಅವರಿಗೆ ಅವೇರ್ನೆಸ್ ಅನ್ನ ಮೂಡಿಸ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ಇನ್ಫಾರ್ಮೇಶನ್ ಡಿಸೆಮಿನೇಷನ್. ಹಲವಾರು ಗ್ರಾಹಕರಿಗೆ ಅವ್ರಿಗಿರುವಂತಹ ಹಕ್ಕುಗಳಾಗಿರ್ಬೋದು, ಅವ್ರಿಗಿರುವಂತಹ ಜವಾಬ್ದಾರಿಗಳಾಗಿರ್ಬೋದು, ಅವ್ರಿಗೆ ಅದರ ಬಗ್ಗೆ ಅವೇರ್ನೆಸ್ಸೇ ಇರುವುದಿಲ್ಲ ಅಥವಾ ಅದರ ಬಗ್ಗೆ ಮಾಹಿತಿನೇ ಗೊತ್ತಿರೋದಿಲ್ಲ. ಅಂತಹ ಮಾಹಿತಿಯನ್ನ, ಅಂತಹ ಅವೇರ್ನೆಸ್ ಅನ್ನ ಈ ಕನ್ಸ್ಯೂಮರ್ ಆರ್ಗನೈಸೇಷನ್ಗಳು ಅಥವಾ NGOಗಳು ಗ್ರಾಹಕನಿಗೆ ಕೊಡಬೇಕಾಗತ್ತೆ. ಅದನ್ನ ನಾವು ಇನ್ಫಾರ್ಮೇಶನ್ ಡಿಸೆಮಿನೇಷನ್ ಅಂತ ಕರಿತೇವೆ. ಅದು ಮ್ಯಾಗಝಿನ್ನ ಮುಖೇನ ಆಗಿರ್ಬೋದು, ನ್ಯೂಸ್ ಪೇಪರ್, ಪೀರಿಯಾಡಿಕಲ್ಸ್ ಅಥವಾ ಜರ್ನಲ್ಸ್ನ ಮುಖೇನ ಆಗಿರ್ಬೋದು, ಗ್ರಾಹಕನಿಗೆ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಪ್ರಾಡಕ್ಟ್ ಟೆಸ್ಟಿಂಗ್, ಕಂಪ್ಯಾರಿಟಿವ್ ಟೆಸ್ಟಿಂಗ್ ಆಫ್ ಪ್ರಾಡಕ್ಟ್ಸ್ ಇನ್ ಅಕ್ರೆಡಿಟೆಡ್ ಲ್ಯಾಬೋರೇಟರೀಸ್ ಬಹಳ ಮುಖ್ಯ. ಹಲವಾರು ಪ್ರಾಡಕ್ಟ್ಗಳು ತಾವು ಸ್ಟ್ಯಾಂಡರ್ಡ್ ಅನ್ನ ಮೀಟ್ ಮಾಡ್ತಾ ಇದ್ದೇವೆ ಅಂತ ಅವರು ಕ್ಲೇಮ್ ಮಾಡ್ತಾರೆ, ಆದರೆ ನಿಜವಾಗ್ಲೂ ಈ ಪ್ರಾಡಕ್ಟ್ಗಳನ್ನ ಒಂದರ ಮೇಲೊಂದು ಕಂಪೇರ್ ಮಾಡಿದಾಗ, ನಿಜವಾಗ್ಲೂ ಜೆನ್ಯುವಿನ್ ಲ್ಯಾಬೋರೇಟರೀಸ್ ಅಲ್ಲಿ ಕಂಪೇರ್ ಮಾಡಿದಾಗ ಅವು ನಿಜವಾಗ್ಲೂ ಆ ಸ್ಟ್ಯಾಂಡರ್ಡ್ಗಳನ್ನ ಮೀಟ್ ಮಾಡ್ತಾ ಇದೆಯಾ ಅಥವಾ ಕನ್ಸ್ಯೂಮರಿಗೆ ಫೂಲ್ ಮಾಡ್ತಾ ಇದೆಯಾ ಅನ್ನುವಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದು ಕನ್ಸ್ಯೂಮರ್ ಆರ್ಗನೈಸೇಷನ್ಗಳು, NGOಗಳು ಮಾಡಬೇಕಾಗಿರುವಂತಹ ಕೆಲಸ. ನಮ್ಮ ಮುಂದಿನ ಪಾಯಿಂಟೇ ಲೀಗಲ್ ಅಸಿಸ್ಟೆನ್ಸ್, ಪ್ರೊವೈಡಿಂಗ್ ಏಡ್ ಅಂಡ್ ಅಡ್ವೈಸ್ ಫಾರ್ ಸೀಕಿಂಗ್ ಲೀಗಲ್ ರೆಮಿಡಿ. ಹಲವಾರು ಬಾರಿ ಗ್ರಾಹಕನಿಗೆ ಬಿಸ್ನೆಸ್ಗಳಿಂದ ತೊಂದರೆ ಆಗಿರುತ್ತೆ, ಆದರೆ ಅವನು ಆ ತೊಂದರೆಯನ್ನ ಡಿಸ್ಟ್ರಿಕ್ಟ್ ಕಮಿಷನ್ಗಾಗಿರ್ಬೋದು, ಸ್ಟೇಟ್ ಕಮಿಷನ್ಗಾಗಿರ್ಬೋದು, ನ್ಯಾಷನಲ್ ಕಮಿಷನ್ಗಾಗಿರ್ಬೋದು ತಗೊಂಡು ಹೋಗ್ಲಿಕ್ಕೆ ಹೆದರಿಕೆ ಪಡಬಹುದು ಅಥವಾ ಲೀಗಲ್ ಅಸಿಸ್ಟೆನ್ಸ್ ಇಲ್ಲದೆ ಹೋಗಬಹುದು. ಅಂತಹ ಗ್ರಾಹಕರಿಗೆ ಲೀಗಲ್ ಅಸಿಸ್ಟೆನ್ಸ್ ಕೊಡುವಂಥದ್ದು ನಮ್ಮ ಕನ್ಸ್ಯೂಮರ್ ಆರ್ಗನೈಸೇಷನ್ಗಳು, NGOಗಳು ಮಾಡಬೇಕಾಗಿರುವಂತಹ ಕೆಲಸ. ನೆಕ್ಸ್ಟ್ ನೋಡೋದಾದ್ರೆ ಅಡ್ವೊಕೇಸಿ, ಫೈಲಿಂಗ್ ಕಂಪ್ಲೇಂಟ್ಸ್ ಇನ್ ಕನ್ಸ್ಯೂಮರ್ ಕೋರ್ಟ್ಸ್ ಆನ್ ಬಿಹಾಫ್ ಆಫ್ ದ ಕನ್ಸ್ಯೂಮರ್ಸ್. ಹೇಗೆ ಲಾಯರ್ಗಳು ರೆಗ್ಯುಲರ್ ಕೇಸಸ್ಗಳ ಮೇಲೆ PIL ಅನ್ನ ಫೈಲ್ ಮಾಡ್ತಾರೆ, ಅದೇ ರೀತಿ ನಮ್ಮ ಕನ್ಸ್ಯೂಮರ್ ಆರ್ಗನೈಸೇಷನ್ಗಳು, NGOಗಳು ಗ್ರಾಹಕರಿಗೆ ಆಗಿರುವ ಮೋಸದ ವಿರುದ್ಧ ತಾವೇ ಹೋಗಿ ಸೆಲ್ಫ್ ಆಗಿ ಕಂಪ್ಲೇಂಟ್ಗಳನ್ನು ಕೊಡ್ತಕ್ಕಂಥದ್ದು, ರಿಜಿಸ್ಟರ್ ಮಾಡ್ತಕ್ಕಂಥದ್ದು, ಹೆಚ್ಚು ಹೆಚ್ಚು ಕೇಸ್ಗಳನ್ನು ಆಚೆ ತಂದು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಕನ್ಸ್ಯೂಮರ್ ಆರ್ಗನೈಸೇಷನ್ಸ್ ಅಂಡ್ NGOs ಆರ್ ನಾನ್ ಪ್ರಾಫಿಟ್ ಎಂಟಿಟೀಸ್ ದಟ್ ಏಮ್ಸ್ ಟು ಪ್ರಮೋಟ್ ಪೀಪಲ್ ವೆಲ್ಫೇರ್. ಇಂತಹ ಕನ್ಸ್ಯೂಮರ್ ಆರ್ಗನೈಸೇಷನ್ಗಳು ಪ್ರಾಫಿಟ್ ಅನ್ನ ಸಂಪಾದನೆ ಮಾಡಲಿಕ್ಕೆ ನೋಡಬಾರದು, ಪಬ್ಲಿಕ್ ವೆಲ್ಫೇರಿಗಾಗಿ ಕೆಲಸವನ್ನ ಮಾಡಬೇಕಾಗತ್ತೆ. ಹಲವಾರು ಟಾಪಿಕ್ಗಳನ್ನ ಕಲ್ತ್ಕೊಂಡ್ವಿ, ಹಲವಾರು ಹೊಸ ಟರ್ಮಿನಾಲಜಿಗಳನ್ನ ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.